ಕಾರ್ಕಳ ಉತ್ಸವ ಮಾಡಿ ಸಾವಿರಾರು ಜನರಿಗೆ ಮಂಗ ಮಾಡಿದ್ದು, ಪರಶುರಾಮ ಥೀಮ್ ಪಾರ್ಕಿಗೆ ಜೋಡ ರಸ್ತೆಯಿಂದ ಲೈಟ್ ಹಾಕಿದ್ದು, ಯಾರೋ ದೊಡ್ಡ ಎಲ್ಲಮ್ಮನ ಜಾತ್ರೆ, ಲೈಟು ಇಲ್ಲ, ಡ್ಯಾನ್ಸು ಇಲ್ಲ, ಸ್ಟೇಜು ಇಲ್ಲ, ಎಲ್ಲವೂ ಮಾಯ, ಮಾಯಾ ಮಾಯ, ಎಲ್ಲವೂ ಮಾಯ. ಇದೆಲ್ಲ ತಾಕತ್ತಿருந்து ಸುನೀಲ್ ಕುಮಾರ್ ಮಾತ್ರ ಎಲ್ಲವನ್ನು ಮಾಯ ಮಾಡುವ ಶಕ್ತಿ ಇದ್ರೆ ಅದು ಕಪಟ ನಾಟಕದ ಸುಳ್ಳಿನ ಸಾಹುಕಾರ ಸುನೀಲ್ ಕುಮಾರ್ ಮಾತ್ರ. ಅವರು 21 ವರ್ಷದ ಈ ಒಂದು ಶಾಸಕತ್ವ, ಒಂದು ಸಲ ಮಂತ್ರಿಯಾಗಿ ಕಾರ್ಕಳದ ಜನ ಅವಕಾಶ ಕೊಟ್ಟರು. ಕಾರ್ಕಳದಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮ್ಗೆಲ್ಲ ಮೂಗಿನ ಮೇಲೆ ಬೆರಳಿಡುವಂತಹ ಕಥೆ ಇರ್ಬೋದು. ಬಂಧುಗಳೇ, ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅದು ಸುನೀಲ್ ಕುಮಾರ್ ಮಾಡಿದ್ದು. ಎಲ್ಲಿಯಾದ್ರೂ ತೊಂದರೆ ಆದ್ರೆ, ರಸ್ತೆ ಹಾಳಾಗಿದ್ರೆ ಅಥವಾ ರಸ್ತೆ ಆಗದಿದ್ರೆ ಅದು ಕಾಂಗ್ರೆಸ್ ಮಾಡಿದ್ದು. ಇದು ಅವರ ಆಪಾದನೆಯ ಒಂದು ಮೂಲ ಮಂತ್ರ ಆಗಿದೆ. ಅದರ ಜೊತೆಗೆ ನಾನು ಇವತ್ತು ಏನು ಹೇಳುದು, ನಾವು ಅಭಿವೃದ್ಧಿ ಅಂದ್ರೆ ಗೋಪಾಲ್ ಭಂಡಾರ ಪೀರಿಯಡ್ ಅಲ್ಲಿ, ವೀರಪ್ಪ ಮೊಯ್ಲಿಯವರ ಪೀರಿಯಡ್ ಅಲ್ಲಿ ನಾವು ನೋಡಿದ್ದೇವೆ. ವೀರಪ್ಪ ಮೊಯ್ಲಿಯವರು ಜನರ ಬದುಕು ಕಟ್ಟಿಕೊಡುವ ಕೆಲಸವನ್ನು ಮಾಡಿದ್ರು. ನವೋದಯ ಶಾಲೆ ಮಾಡಿದ್ರು, ಡಿಗ್ರಿ ಕಾಲೇಜ್ ಮಾಡಿದ್ರು, 10 ಹೈಸ್ಕೂಲ್ ಮಾಡಿದ್ರು. ಬೇರೆ ಬೇರೆ ಕಡೆಯಲ್ಲಿ ಜನರಿಗೆ ಏನು ಉಳುವನ ಒಡೆಯನ ಕಾಲದಿಂದ ಅದನ್ನು ಯಥಾವತ್ತಾಗಿ ಜನರಿಗೆ ಭೂಮಿ ಸಿಗುವ ಹಾಗೆ ಮಾಡಿದ್ರು. ಅಥವಾ ಗೋಪಾಲ್ ಭಂಡಾರ ಬಂದ ನಂತರ ಎಲ್ಲರಿಗೆ ಇವತ್ತು ಇಷ್ಟೆಲ್ಲ ಕಾರ್ಕಳದ ತಾಲೂಕಲ್ಲಿ 5 ಸೆಂಟ್ಸ್ ಮನೆಯ ಕೊಲೋನಿಗಳಿರ್ಬೋದು, ಅಥವಾ ಜನರಿಗೆ ಮನೆ ಕಟ್ಟುವ ಕೆಲಸ ಇರ್ಬೋದು, ಜನರ ಬದುಕು ಕಟ್ಟುವ ಕೆಲಸದಲ್ಲಿ ಅವರು ತೊಡಗಿದ್ರು. ಯಾವತ್ತು ಮತ, ಜಾತಿ, ಮತ, ಧರ್ಮ ಇದನ್ನು ಹೇಳಿ ಜನರ ಬಗ್ಗೆ ವೈಷಮ್ಯ ಮಾಡುದು ಅಥವಾ ದಿನಾ ಬೆಳಿಗ್ಗೆದ್ದು ಕಾರ್ಕಳ ಜನರು ಹೊಡೆಬಡಿಯಲ್ಲಿ ಇರಬೇಕೆನ್ನುವ ಯಾವ ಮನಸ್ಥಿತಿಯಲ್ಲಿ ಯಾವತ್ತೂ ಕೆಲಸ ಮಾಡಿದವರು ನಮ್ಮಿಬ್ಬರು ನಾಯಕರಲ್ಲ. ನಾವು ಅವರನ್ನು ನೋಡಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದವರು. ಆದರೆ ಕಾರ್ಕಳದ ಶಾಸಕರು ಬಂದ ನಂತರ ಕಾರ್ಕಳದಲ್ಲಿ ಒಂದೇ ಒಂದು ಮಗುವಿಗೆ ಕಾರ್ಕಳದಲ್ಲಿ ಕೆಲಸ ಸಿಕ್ಕಿದ್ರೆ, ಜಾಬ್ ಸಿಕ್ಕಿದ್ರೆ, ಅಥವಾ ಒಂದು 100 ಜನರಿಗೆ ಜಾಬ್ ಕೊಡುವಂತ ಒಂದು ಘನಗಾರಿ ಕೆಲಸವನ್ನು ಈ ಸುನೀಲ್ ಕುಮಾರ್ ಮಾಡಿದ್ರೆ ಇನ್ನು ನಂಗೆ ಹೇಳಿ. ಅಭಿವೃದ್ಧಿ ಅಂದ್ರೆ ಕೇವಲ ರಸ್ತೆ 3 ಬಿಟ್ಟಿದ್ದನ್ನು 5 ಮಾಡುದು, 5 7 ಮಾಡುದು, ಕೆಲವು ಕಡೆ ಡಿವೈಡರ್ ಮಾಡಿ ಅಗಲ ಮಾಡುವುದಲ್ಲ. ಇದರ ಬೆನ್ನೆ ಹಿಂದೆ ಅವರ ಭ್ರಷ್ಟಾಚಾರ ಹತ್ತಿಕೊಂಡು ಬಂದಿದೆ. ಎಲ್ಲೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅದರ ಹಿಂದ್ಗಡೆ ದುಡ್ಡು ಹೊಡೆಯುವುದು, ಭ್ರಷ್ಟಾಚಾರ ಮಾಡುವುದೇ ಇವರ ಮೂಲ ಮಂತ್ರ. ಇವರು ಬರುವಾಗ ಹೇಗಿದ್ರು, ಈಗ ಹೇಗಾಗಿದ್ದಾರೆ, ಈ ಸಂಪಾದನೆ ಎಲ್ಲಿಂದ ಬಂತಂತ ಕೇಳಿದ್ರೆ ಗೊತ್ತಾಗ್ತದೆ. ಅದು ಬಿಟ್ಟುಕೊಂಡು ನಾವು ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸ ಮಾಡಿ ನಾವು ಈ ಸಿವಿಲ್ ಗುತ್ತಿಗೆದಾರರಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಬರುವಾಗ ನಮ್ಗೆ ಎಷ್ಟು ಬೆನ್ನು ಹಿಡಿದ್ರು. ನಾವು ದುಡಿದು ತಿನ್ನಬಾರ್ದು, ಅವರಾಗಿ ಭ್ರಷ್ಟಾಚಾರ ಮಾಡಿ ತಿನ್ಬೇಕಂತ ಅವರ ಮನಸ್ಥಿತಿ ಇರ್ಬೋದು. ಅವರು ಮಾಡೋದು ನೋಡಿದ್ರೆ ಹಾಗೆ ಕಾಣ್ತಾ ಉಂಟು. ನಾವು ದುಡಿದು ನಾವೇನು ಕನ್ಸ್ಟ್ರಕ್ಷನ್, ನಮ್ಮ ಸಿವಿಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಅದು ಕದಿಯುವುದಲ್ಲ, ಅದು ಕೆಲಸ ಮಾಡುದು. ಸಮಾಜದಲ್ಲಿ ನೀವೀಗ ಪತ್ರಕರ್ತರಾಗಿ ನಿಮ್ಮ ಕೆಲಸವನ್ನು ಹೇಗೆ ಮಾಡ್ತಿದ್ದೀರಾ, ನಾವು ಸಹ ನಮ್ಮ ಒಂದು ಉದ್ಯೋಗ ಮಾಡುದು, ಅದು ಮಾಡದಿದ್ದಾಗೆ ಮಾಡುದು. ಅದಕ್ಕೆ ಎಕ್ಸಾಂಪಲ್ ನಾನು ಕೆಲವು ಕೆಲಸವನ್ನು ಹೇಳಬಲ್ಲೆ. ಈಗ ನಾನು ಇವತ್ತು ಬೆಳಿಗ್ಗೆ ಸಹ ನಮ್ಮ ಭದ್ರಕಾಳಿ ಅಮ್ಮ ದೇವಸ್ಥಾನ ಪಡಗುಡೂರಲ್ಲಿ ಹೋಗಿ ಬಂದೆ ಬೆಳಿಗ್ಗೆ. ಅಲ್ಲಿ ಸಹ ಒಂದು ರಸ್ತೆ, ಸುಮಾರು ಪಡಗುಡೂರು ಖಜಾನೆ ರಸ್ತೆ ಈಗ PW ರೋಡ್ ಆಗಿ ಅದು ಮೇಲ್ದರ್ಜೆಗೆ ಏರ್ಪಟ್ಟಿದೆ. ಅದರ ಇನ್ನೊಂದು ತುದಿಯಲ್ಲಿ, ಖಜಾನೆ ತುದಿಯಲ್ಲಿ ಆವತ್ತು ಸುಮಾರು 3 ಕಿಲೋಮೀಟರ್ ಮೇಲೆ ಸಹ 5.5 ಮೀಟರ್ ಕಾಂಕ್ರೀಟ್ ರೋಡನ್ನು 10 ವರ್ಷದಿಂದ ನಾನೇ ಮಾಡಿದ್ದು. ಇವತ್ತಿಗೂ ಸುಸ್ಥಿತಿಯಲ್ಲಿ ಚೆನ್ನಾಗಿದೆ. ಆಗ PW ರೋಡ್ ಆಗಿರಲಿಲ್ಲ. ನಾನೇ ಸರ್ಕಾರದ ಅನುದಾನ ತಗೊಬಂದು ಅಲ್ಲೇ ಸ್ಥಳೀಯ ಶಾಸಕರನ್ನು ಹಿಡಿದುಕೊಂಡು ಮಾಡಿದ. ಅದು ಕಾಪು ಕ್ಷೇತ್ರಕ್ಕೆ ಬರ್ತಿತ್ತು ಅವಾಗ. ಇವತ್ತು ಅದೇ ಪಡುಗೂಡೂರು ನಮ್ಮ ಕಾರ್ಕಳ ಕ್ಷೇತ್ರ ಬರ್ತದೆ. ಅದಲ್ಲಿ ಮನುಷ್ಯನ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. 20 ವರ್ಷದಿಂದ ಗ್ರಾಮಸ್ಥರು ಇವರಿಗೆ ಮನವಿ ಕೊಡ್ತಾ ಇದ್ರು. ಅಲ್ಲಿನ ಯಾವಾಗ ಮೆಜಾರಿಟಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಮತದಾರ ಇರುವುದು. ಎಲ್ಲಿ ಕಾಂಗ್ರೆಸ್ ಪಕ್ಷದ ಮತದಾರ ಇರ್ತಾರೆ, ಎಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ, ಅಲ್ಲಿ ಏನೇ ಅಭಿವೃದ್ಧಿ ಮಾಡಿದಾಗೆ ಮಾಡುವುದು ಸಂಕುಚಿತ ಭಾವನೆ, ಕೆಟ್ಟ ಮನಸ್ಥಿತಿ. ಇದು ಯಾರಿಗಿದ್ರೆ ಅದು ಸುನೀಲ್ ಕುಮಾರ್. ಅದಕ್ಕೋಸ್ಕರ 2 ಕೋಟಿ ಅನುದಾನ ಇಟ್ಟು ಕೆಲಸ ಮಾಡುವಾಗ ಸಹ ಪ್ರಶಾಂತ್ ಮೊಳ್ಳಹಳ್ಳಿ ಅವರ ಹೆಸರ ಟೆಂಡರ್ ಆಯಿತು. ಕೆಲಸ ಮಾಡಲಿಕ್ಕೆ ಸೈಟಿಗೆ ಹೋದ್ರು. ಅದು ಇನ್ನೊಂದು ತುದಿಯಲ್ಲಿ ರಸ್ತೆ ಚೆನ್ನಾಗಿದೆ, ಅದನ್ನು ಪಡುಗೂಡೂರು ನಮ್ಮ ಶಾಲೆಯನ್ನು ಹೋಗುವ ಎನ್ನುವ ಪ್ರಯತ್ನವನ್ನು ಮಾಡಲಿಕ್ಕೆ ರಸ್ತೆಯನ್ನು ಪ್ರಾರಂಭಿಸಿದ್ರು. ಇವರು ಇಂಜಿನಿಯರಿಗೆ ಒತ್ತಡವನ್ನು ಹಾಕಿ ಅಷ್ಟು ಜಾಗವನ್ನು ಬಿಟ್ಟು ಎದುರು ರಸ್ತೆ ಇವತ್ತು ಕಂಪ್ಲೀಟ್ ಆಗಿದೆ. ನಾನು ಹೇಳಿ ಬಂದೆ, ಆ ರಸ್ತೆ ನಿಲ್ಲಿಸುವಲ್ಲಿ ಉದಯ್ ಕುಮಾರ್ ಶೆಟ್ಟಿದು 1.1% ಪ್ರಯತ್ನ ಇದ್ರೆ ಆ ಭದ್ರಕಾಳಿಯಮ್ಮ ನೋಡ್ತಾರೆ. ಒಂದು ವೇಳೆ ಸುನೀಲ್ ಕುಮಾರೇ ಈ ರಸ್ತೆಯನ್ನು ನಿಲ್ಲಿಸಿದ್ದು, ಇಂಜಿನಿಯರಿಗೆ ಪ್ರೆಷರ್ ಹಾಕೋದು, ಈ ಕೆಲಸವನ್ನು ಮಾಡದೆ ಇದನ್ನು ಹಾಗೆ ಇರಬೇಕು, ಜನರು ಪರಿತಪಿಸ್ಬೇಕಂತ ಮಾಡ್ತಿರೋದು ಸುನೀಲ್ ಕುಮಾರ್ ಅಂತ ಹೇಳಿ ನಾನು ತಾಯಿ ಅಮ್ಮನಲ್ಲಿ ಹೇಳಿ ಬಂದೆ. ಅಲ್ಲಿ ಭಟ್ರು ಇದ್ದಾರೆ, ನಾವೆಲ್ಲ ನಂಬಿದ ಭಟ್ರು, ಅವ್ರಿಗೆ ಹೇಳಿ ಬಂದೆ, ದೇವರು ಮತ್ತು ಮನುಷ್ಯನ ಮಧ್ಯೆ ಇರುವವರು ನೀವು ಭಟ್ರು, ನೀವು ಅದನ್ನು ಮಾತಾಡಿ ಸರಿ ಮಾಡಿ ಆ ರಸ್ತೆಯನ್ನು ಮಾಡುವಾಗೆ ಮಾಡಿದ್ರೆ ಜನರ ಶಾಪ ಆದ್ರೂ ತಪ್ಪಬಹುದು ಅಂತ ಒಳ್ಳೆ ಬುದ್ಧಿ ಅವರಿಗೆ ಭಗವಂತ ಕೊಡ್ಲಿ ಅಂತ ಇವತ್ತು ದೇವಸ್ಥಾನದಲ್ಲಿ ಹೋಗಿ ನನ್ನ ಪತ್ರಿಕಾ ಹೇಳಿಕೆಯನ್ನು ಹೇಳಿ ಬಂದೇನೆ. ಯಾಕಂದ್ರೆ ಇದನ್ನೆಲ್ಲ ಬಹಳ ಬೇಸರದಿಂದ ಹೇಳುದು ಬಂಧುಗಳೇ.
ಯಾಕಂದ್ರೆ ನಾವು ಇಂಥ ಒಂದು ಕೆಟ್ಟ ಕಾರ್ಕಳದ ಪರಿಕಲ್ಪನೆಯಲ್ಲಿ ಇಲ್ಲ. ಮಾತೆತ್ತಿದ್ರೆ ಕಾರ್ಕಳದ ಪರಿಕಲ್ಪನೆ ಹೇಳುದು ಏನು? ಸುನೀಲ್ ಕುಮಾರ್ ಬಂದ ಮೇಲೆ ಕಾರ್ಕಳ ಉದ್ಭವ ಆದ್ದ? ಅವ್ರು ಬಂದ ನಂತರ ಉದ್ಭವ ಲಿಂಗ ಅಂತ ಕೇಳಿದೆ, ಅವ್ರು ಬಂದ ಮೇಲೆ ಕಾರ್ಕಳ ತಾಲೂಕು ಉದ್ಭವ ಆದ್ದ ಅಥವಾ ಉಡುಪಿ ಜಿಲ್ಲೆ ಆದ್ದ? ಇವ್ರೇನು ಮ್ಯಾಜಿಷಿಯನ? ಇವರು ಕೇವಲ ಮ್ಯಾಜಿಕ್ ಮಾತ್ರ ಮಾಡೋದು. ಇವತ್ತು ಹೆಣ್ಣೊಳ್ಳೆ ಡ್ಯಾಮಿನ ವಿಚಾರ ಸಹ ನಾನು ಪುನರಪಿ ನಿಮ್ಗೆ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ವಿಚಾರವನ್ನು ನಾವು ಮಾಡಿದಲ್ಲ, 140 ಕೋಟಿ ರೂಪಾಯಿಯನ್ನು ಇವತ್ತು ನೀರಿಗೆ ಹಾಕುವ ಕೆಲಸವನ್ನು ಮಾಡಿದ್ರು. ಅವರ ಗುರುವೇ ಮುತಾಲಿಕ್ ಅವರೇ ಬಂದು ಅಲ್ಲಿ ಕ್ರಿಕೆಟ್ ಆಡಿದ್ದು, ವಾಲಿಬಾಲ್ ಆಡಿದ್ದು ಎಲ್ಲ ಈಗ ಎಂತ ಚರಿತ್ರೆಯಲ್ಲಿದೆ. ಅವರ ಗುರುಗಳೇ ಬಂದು 1 ಕಿಲೋಮೀಟರ್ ಕೆಳಗೆ ಆ ಡ್ಯಾಮ್ ಅನ್ನು ಮಾಡಿದ್ರೆ ಇವತ್ತು ಹೆಣ್ಣೊಳೆ ಪೇಟೆಗೆ ಕರೆಂಟ್ ಕೊಟ್ಟಾಗೆ ಮಾಡಿ ಅಲ್ಲಿ ಎಲ್ಲರ ಜನರ ಬದುಕನ್ನು ಕೆಡಿಸಿಬಿಟ್ರು. ಎಲ್ಲ ಕರೆಂಟ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲೊಂದು 2-3 ಎಕರೆ ಜಾಗ ಇದೆ, ಅಲ್ಲಿ ಮಣ್ಣಾಕಿ ಲೆವೆಲ್ ಮಾಡಿ 2 ಕಡೆ ಕಲ್ಲು ಕಟ್ಟಿದ್ರೆ ಈ ಕಡೆ ಒಂದು ಮಸೀದಿ ಇದೆ, ಆ ಕಡೆ ಒಂದು ತಾಯಿ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನ ಇದೆ, ಒಂದು ಸ್ಪೀಡ್ ಬೋಟ್ ಎಲ್ಲ ಮಾಡಿದ್ರೆ ಇವತ್ತು 100 ಜನ, ನನ್ನ ಲೆಕ್ಕದಲ್ಲಿ ಕಾರ್ಕಳದಲ್ಲೆಲ್ಲ ವಿದ್ಯಾಸಂಸ್ಥೆಗಳಿವೆ, ಪ್ರತಿ ಸಲ ವಾರದಲ್ಲಿ ಒಂದು 2,000ಗಿಂತ ಜನ ಜಾಸ್ತಿ ಹೋಗಿ ಅಲ್ಲಿ ಒಳ್ಳೆಯ ಒಂದು ವಿಶ್ರಾಂತಿ ಪಡೆಯುವಂತ ಒಂದು ಒಳ್ಳೆಯ ಪ್ರವಾಸೋದ್ಯಮ ತಾಣ ಆಗ್ತಿತ್ತು. ಅದಕ್ಕೆಂತೂ ಹಾಕಿದ್ರು. ನಮ್ಮ ಜೀವನದಲ್ಲಿ ಇನ್ನೊಂದ್ಸಲ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ್ತದಾ? ಖಂಡಿತ ಸಾಧ್ಯ ಇಲ್ಲ. ಬಂಧುಗಳೇ, ಇದು ಅಷ್ಟೇ ಅಲ್ಲ, ಕಾರ್ಕಳದ ಅಭಿವೃದ್ಧಿ ಮರೀಚಿಕೆ ಆಗ್ಬೇಕಾದ್ರೆ ಇವತ್ತು ಸುನೀಲ್ ಕುಮಾರೇ ಕಾರಣ. ನಮ್ಮ ಅಜಕಾರಿನ ಚರ್ಚ್ ರಸ್ತೆ ಒಂದಿದೆ, ನೀವು ಗೊತ್ತಿರ್ಬೋದು, 2 ಕೋಟಿ ರೂಪಾಯಿ ಅನುದಾನವನ್ನು ತಗೊಂಡ್ಬಂದೆವು. ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರ ನೆರವಿನಿಂದ 2 ಕೋಟಿ ಅನುದಾನ ತಂದೆವು. ಇವತ್ತು ತಂದು 1 ವರ್ಷ ಆಗ್ತಾ ಬಂತು. ಇವತ್ತು 1 ವರ್ಷ ಆಗ್ತಾ ಬಂತು. ಅಲ್ಲಿ ಚರ್ಚ್ ಇದೆ, ಶಾಲೆ ಇದೆ, ಒಂದು 100 ಅಂಬೇಡ್ಕರ್ ಸಮುದಾಯದವರ ಮನೆ ಇದೆ, ಬೇರೆ ಬೇರೆ ಒಂದು 100 ಮನೆಗಳಿವೆ. 20 ವರ್ಷದಿಂದ ಜನರು ಅರ್ಜಿ ಕೊಟ್ಟರು, ಕೆಲಸ ಆಗಿಲ್ಲ. ಒಂದು ಅಷ್ಟು ಮಕ್ಕಳು ಆಡುವ ಅರ್ಧೊಟ್ಟು ಬಾಕಿಯಾರ ಅಂತ ದೊಡ್ಡ ಕ್ರಿಕೆಟ್ ಆಡುವ ಒಂದು ಗ್ರೌಂಡ್ ಇದೆ ಅಲ್ಲಿ. ಇದನ್ನು ಮಾಡ್ಲಿಕ್ಕೆ ಸಹ ನಮ್ಮ PW ಇಲಾಖೆ ಮತ್ತೆ ಜಿಲ್ಲಾ ಪಂಚಾಯತ್ಗೆ ಸಮನ್ವಯ ಕೊರತೆಯನ್ನು ಮಾಡಿ ಇದು PRA ಇಂದ ಅಪ್ರೂವ್ ಆಗಿದೆ, ಮಾಡಬಾರ್ದು ಹೇಳಿ ಇವತ್ತಿಗೆ ಅದನ್ನು ದಿಕ್ಕು ತಪ್ಪಿಸಿ ಮಾಡದೆ ಅಲ್ಲಿ. ಯಾಕಂದ್ರೆ ಅಲ್ಲಿರುವುದು ಹೆಚ್ಚಿಗೆ 4ಕ್ಕೆ 4 ಪಂಚಾಯತ್ ಕಾಂಗ್ರೆಸ್ ಪಂಚಾಯತ್ ಸದಸ್ಯರಿರುವುದು. ಎಲ್ಲಿ ಕಾಂಗ್ರೆಸ್ ಪಂಚಾಯತ್ ಸದಸ್ಯರು ಇರ್ತಾರೆ, ಎಲ್ಲಿ ಕಾಂಗ್ರೆಸ್ ಬಲಾಢ್ಯ ಆಗಿದೆ, ಅಲ್ಲಿ ಅಭಿವೃದ್ಧಿಗೆ ಅಡ್ಡ ಬರುದು. ಅಲ್ಲಿ 4 ಪಂಚಾಯತ್ ಮೆಂಬರ್ ಕಾಂಗ್ರೆಸ್ ಮೆಂಬರ್ಸ್ ಇರುವುದು ಅಜಕಾರಿ. ಆ ಒಂದೇ ಒಂದು ಉದ್ದೇಶ, ಕ್ಷುಲ್ಲಕ ರಾಜಕೀಯಕ್ಕೋಸ್ಕರ ಆ ರೋಡನ್ನು ಮಾಡ್ಲಿಕ್ಕೆ ಬಿಡದೆ ಇವತ್ತಿಗೂ ಜನರ ಭಾವನೆಗೆ ಹಾಳು ಮಾಡುವ ಕೆಲಸವನ್ನು ಮಾಡಿದರೆ ಖಂಡಿತ ಮುಂದಿನ ದಿನದಲ್ಲಿ ಅಲ್ಲಿ ಸಹ ನಾನು ಹೇಳಿದ್ದೇನೆ. ಯಾಕಂದ್ರೆ ಅಲ್ಲಿಯ ವಿಷ್ಣುಮೂರ್ತಿ, ನಮ್ಮ ಊರಿನ ಗ್ರಾಮದೇವರು ವಿಷ್ಣುಮೂರ್ತಿ ದೇವಸ್ಥಾನ ಇದ್ದಾರೆ, ನಾವು ರೋಡಿಂದ ಪಾದಯಾತ್ರೆ ಹೋಗಿ ಅದೇ ವಿಷ್ಣುಮೂರ್ತಿ ದೇವರಲ್ಲಿ ನಮ್ಮ ದೂರನ್ನು ಕೊಟ್ಟು ಕಾಣಿಕೆ ಹಾಕಿ ಬರ್ತೇವೆ. ನಮ್ಮ ಶಾಸಕರಾದ ಸುನೀಲ್ ಕುಮಾರ್ಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆ ರಸ್ತೆಯನ್ನು ಆಗುವ ಹಾಗೆ ಮಾಡ್ಲಿ ಅಂತ. ನಿಮ್ಮ ಕಣ್ಣೆದುರಲ್ಲಿ ಇರುವ ವಿನ್ಯಾಸದಿಂದ ಬರುವ ಈ ನಕ್ಕರೆ ರಸ್ತೆ ನೀವು ನೋಡಿದ್ದೀರಾ, ಇದು ಸಹ PW ರಸ್ತೆ, ನಕ್ಕರೆ ರಸ್ತೆ. ಮುಖ್ಯಮಂತ್ರಿಯವರು ಬರ್ತಾರೆ ಕಾರ್ಕಳಕ್ಕೆ ಅಂತ 3 ಕೋಟಿ ರೂಪಾಯಿ ಅನುದಾನವನ್ನು ತರಿಸಿದ್ದೇವೆ ವೀರಪ್ಪ ಮೊಯ್ಲಿ ಅವರ ಸತತ ಪ್ರಯತ್ನದಿಂದ. ಇವತ್ತಿಗೂ ಟೆಂಡರ್ ಆಗಿ ಕೆಲಸ ಶುರು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಈಗ ಮೊನ್ನೆ ತಾನೇ ಇಲ್ಲ ಸಲ್ಲದ ಪ್ರಚಾರನ ಹಾಕಿದ ನಂತರ ಈಗ ಜಸ್ಟ್ ಟೆಂಡರ್ ಆಗಿ ಕೆಲಸ ಆಗಿ, ನಾವು ಮುಖ್ಯಮಂತ್ರಿ ಬರುವ ಮೊದಲೇ ಈ ಕೆಲಸ ಆಗ್ಬೇಕಂತ ನಮ್ಮ ಪ್ರಯತ್ನ ಇದ್ದದ್ದು. ಅವರು ಬರೋ ಮೊದಲು ಇದನ್ನು ಆಗ್ಬೇಕು. ಯಾಕಂದ್ರೆ ನಾವು ಸಹ 10-20 ವರ್ಷದಿಂದ ರಸ್ತೆ ನೋಡ್ತಿದ್ದೇವೆ, ಅದನ್ನು ಅಗಲ ಮಾಡ್ಲಿಕ್ಕೆ ಒಂದು ಇದಿಲ್ಲ, ಇವರಿಗೆ ತಾಕತ್ತಿಲ್ಲ. ಹೆಚ್ಚಿಗೆ ಮಾಡಿ ನಮ್ಮ ತಾಲೂಕು ಆಫೀಸ್ನ ಈ ಒಂದು ಆವರಣವನ್ನು ನೋಡಿದ್ರೆ ಸಾಕು. 20 ವರ್ಷದಿಂದ ಶಾಸಕರಾಗಿದ್ದಾರೆ, ಇವರು ಸಚಿವರಾಗಿದ್ರು. ಈ ಒಂದು ಕಂಪೌಂಡ್ ಒಳಗಡೆ ಬಂದು ನೋಡಿ ನೀವು, ಇದು ನಮ್ಮ ಕಾರ್ಕಳದ ಹಾರ್ಟ್ ಇದ್ದಾಗೆ, ನಮ್ಮ ಹೃದಯ ಇದ್ದಾಗೆ ತಾಲೂಕು ಆಫೀಸ್ ಅಂದ್ರೆ. ಇವತ್ತು ನಂಗೆ ಬೇಸರ ಆಗ್ತದೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ನ ಕತೆ. ಇವ್ರದೇ ಮಂತ್ರಿಗಳು ಬಂದಾಗ ಅಲ್ಲಿ ನಿರಂತರವಾಗಿ ನಾವು ವಾಹನದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಮಾತು ಕೊಟ್ಟು ಹೋಗಿದ್ರು. ಆ ನಂತರ ಅಲ್ಲಿ ಡಾಕ್ಟರ್ಸ್ ಇಲ್ಲ, ಯಾರು ಮಾಡಬೇಕು? ಇವ್ರು ಯಾಕೆ MLA ನಮ್ಮ ಕ್ಷೇತ್ರದ? ಮೊನ್ನೆ ನಾವು ಪ್ರಯತ್ನ ಮಾಡಿ ಡಾಕ್ಟರ್ ಬಂದ ಕೂಡಲೇ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಯಾಳಿಸಿ ಬರೆಯುವುದು. ಅಲ್ಲಿ ನರ್ಸಿಂಗ್ ಕಾಲೇಜ್ ಮಕ್ಕಳಿಗೆ ನನ್ನ ಕನಸಿನ ಕೂಸು ಅಂತ ನರ್ಸಿಂಗ್ ಶಾಲೆಯನ್ನು ಶುರು ಮಾಡಿದ್ರು. ಆ ಮಕ್ಕಳು ಎಷ್ಟು ಬ್ಯಾಚ್ ಆಯ್ತು, ಎಷ್ಟು ಕಣ್ಣೀರು ಹಾಕಿದ್ರು. ಈ ಶಾಪ ಅವರಿಗೆ ತಟ್ಟದೆ ಹೋಗುದಿಲ್ಲ. ಯಾಕಂದ್ರೆ ಇವತ್ತು ಈಗ ನಮ್ಮ ಸಚಿವರಾದ UT ಖಾದರ್ ಅವರು ಸಚಿವರಾಗಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಇಲ್ಲಿ ನಮ್ಮ ಹತ್ತೂರ ಹತ್ರ ಅದಕ್ಕೆ ಜಾಗ ಸಹ ಗುರುತಿಸಲ್ಪಟ್ಟಿದೆ. ಆ ಜಾಗದಲ್ಲಿ ಮುಂದಿನ ದಿನದಲ್ಲಿ ಆ ನರ್ಸಿಂಗ್ ಶಾಲೆ ಆಗಿ ಮಕ್ಕಳಿಗೆ ದೇವರ ನಡೆಸಿ ಅವ್ರಿಗೆ ಒಳ್ಳೆ ಅವಕಾಶ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೆ ಬೇರೆ ಯಾವುದೇ ವಿಚಾರವನ್ನು ನನಗೆ ಬಹಳ ಬೇಸರ ಮತ್ತೆ ನೊಂದು ಹೇಳಬೇಕಾಗ್ತದೆ. ಯಾಕಂದ್ರೆ ಇವರು ಮಾಡುವ 1-2 ಕಟ್ಟೆ ನಮ್ಮ ಮಿಯಾರಲ್ಲಿ 2 ಕೋಟಿ ರೂಪಾಯಿ ದುಡ್ಡನ್ನು ತಗೊಬಂದೆವು SC ST ಅಭಿವೃದ್ಧಿಯಿಂದ. ಅದಕ್ಕೆ 2 ಕೋಟಿ ರೂಪಾಯಿ 1 ವಾರದೊಳಗೆ ಆ ರೋಡ್ ಅಲ್ಲಿ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಸಹ ಇರುವುದು ಕಾಂಗ್ರೆಸ್ ಪ್ರಾಬಲ್ಯದ ಜನರೇ ಇರುವುದು. ಅದು ಆಗಬಾರ್ದು ಅಂತ ಕ್ಯಾನ್ಸಲ್ ಮಾಡಿದ್ರು. ನಾನು ಈ ಹಿಂದೆ ಸಹ ಪತ್ರಿಕಾಗೋಷ್ಠಿಯಲ್ಲಿ ಅದೆಲ್ಲವನ್ನು ಹೇಳಿದ್ದೆ. ಈ ರೀತಿಯ ಕೆಟ್ಟ ದುರ್ವರ್ತನೆಯನ್ನು ಬಿಟ್ಟು ಒಬ್ಬ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಆಗಿ ನನಗೆ ದೇವರು 20 ವರ್ಷ MLA ಮಾಡಿದ್ದಾರೆ, 1 ವರ್ಷ ಸಚಿವರು ಮಾಡಿದ್ದಾರೆ.
ನಾನು ಏನಾದ್ರೂ ಈ ಜನರಿಗೋಸ್ಕರ ಕಾರ್ಕಳದ ಒಳ್ಳೆಯ ಮನಸ್ಸಿನ, ಕಾರ್ಕಳದಲ್ಲಿರುವಷ್ಟು ಒಳ್ಳೆಯ ಮನಸ್ಸಿನ ಜನರು ಎಲ್ಲಿ ಇರ್ಲಿಕ್ಕಿಲ್ಲ ಅಂತ ಮನಸ್ಥಿತಿ ಜನರೊಟ್ಟಿಗೆ ನಾನು ನಿಲ್ಬೇಕು, ಅವ್ರದ್ದು ಏನಾದ್ರೂ ಸೇವೆ ಮಾಡ್ಬೇಕೆನ್ನ ದೊಡ್ಡ ಅವಕಾಶ ಇಟ್ಕೊಳ್ಬೇಕು. ಇವತ್ತು 12 ವರ್ಷಕ್ಕೊಂದ್ಸಲ ಆಗುವ ಮಹಾಮಸ್ತಕಾಭಿಷೇಕ ಆಗ್ತಾ ಉಂಟು. ನಾವು 2027 ಫೆಬ್ರವರಿ. ಈಗಾಗಲೇ ನಮ್ಮ ನಾಯಕರಾದ ರಾಜೇಂದ್ರ ಕುಮಾರ್ ಅವರು ಅದರ ಬಗ್ಗೆ ಸರ್ಕಾರದಿಂದ ಸಹ ಸುಮಾರು 77 ಕೋಟಿ ರೂಪಾಯಿ ದುಡ್ಡು ತಗೊಂಡ್ಬಂದು. ಯಾಕಂದ್ರೆ ಕಾರ್ಕಳವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಇಂಥ ಕೆಟ್ಟ ರಸ್ತೆ ಇರುವ ಸಿಟಿ ಬೇರೆ ಎಲ್ಲಿ ಇರ್ಲಿಕ್ಕಿಲ್ಲ. ಸುಮಾರು 7 ರಿಂದ 8 ರಸ್ತೆಗಳಿವೆ ಈ ಕಾರ್ಕಳಕ್ಕೆ ಬರುವುದು. ಕಲ್ಲೊಟ್ಟೆ ರಸ್ತೆ, ಪೆರ್ವಾಜ ಮಾಲಿಂಗೇಶ್ವರ ದೇವಸ್ಥಾನ ರಸ್ತೆ, ರಾಘವೇಂದ್ರ ಮಠ ರಸ್ತೆ, ಬೋರೇಂದ್ರ ಕಾಲೇಜು ರಸ್ತೆ, ಅದೇ ರೀತಿ ನಿಮ್ಮ ಗೊಮ್ಮಟೇಶ್ವರ ಬೆಟ್ಟದಿಂದ ಬರುವ ರಸ್ತೆ, ಗಾಂಧಿ ಮೈದಾನ ರಸ್ತೆ ನೋಡಿ, ನೀವೇ ತೆಗೆದು ನೋಡಿ. ಇಲ್ಲಿ ದೇವಿಕ ನಮ್ಮ ಅಂಬೇಡ್ಕರ್ ಭವನ ಹತ್ರದಿಂದ ಹೋಗಿ ಅಲ್ಲಿ ಜಯಭಾರತಿಯಲ್ಲಿ ಜಾಯಿನ್ ಆಗುವ ರಸ್ತೆ ನೀವೇ ಹೋಗಿ ಇವತ್ತೇ ಹೋಗಿ ನೋಡಿ ತಾವು ಬೇಕಾದ್ರೆ. ಒಂದು ರಸ್ತೆ ಸರಿ ಇದ್ರೆ ಪರವಾಗಿಲ್ಲ, ನಾವು ಸುನಿಲ್ ಕುಮಾರ್ಗೆ ಶಬಾಸ್ ಅಂತ ಹೇಳ್ತೇವೆ. ಮಾಡುವ ಪರಿಕಲ್ಪನೆ ಇಲ್ಲ. ಜನರು ಹೀಗೇ ಇರಬೇಕು, ಜನರು ಹೀಗೇ ಇರಬೇಕು, ಇದೇ ಪರಿತಪಿಸ್ಬೇಕಂತ ಈ ಎಲ್ಲ ರಸ್ತೆಯನ್ನು ಮುಂದಿನ ದಿನದಲ್ಲಿ ಅಭಿವೃದ್ಧಿ ಮಾಡಬೇಕು ಈ ಒಂದು ಮಸ್ತಕಾಭಿಷೇಕದ ಸಮಯದಲ್ಲಿ ಅಂತ ನಾವೆಲ್ಲ ಈ ಬಗ್ಗೆ ಯೋಚನೆ ಮತ್ತೆ ಯೋಜನೆ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅವರಿಗೆ ಒದ್ದಾಡೋದು 12 ವರ್ಷ ಮಸ್ತಕಾಭಿಷೇಕ ಆಗುವಾಗ ಕಾರ್ಕಳಕ್ಕೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಆಗ ನನ್ನ ಎಲ್ಲ ಏನು ಪರಶುರಾಮನ ವಿಷಯ ಜಗಜಾಹಿರಾಗ್ತದೆ, ಏನು ಉಳಿಲಿಲ್ಲ, ಏನು ಉಳಿಲಿಲ್ಲ. ನೀವು ನೋಡಿದ್ರಲ್ಲಿ ಏನು ಉಳಿಲಿಲ್ಲ. ಆದರೂ ಇದು ಜಗಜಾಹಿರಾಗಬಾರ್ದು, ಅದನ್ನು ಮುಚ್ಚಿ ಇಡಬೇಕೆನ್ನುವ ಉದ್ದೇಶಕ್ಕೋಸ್ಕರ ಮಾತ್ರ ಅವರಿಗೆ ನಮ್ಮ ಮೇಲೆ ಆರೋಪವನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಬಿಟ್ರೆ ಕಾರ್ಕಳದಲ್ಲಿ ಆಯ್ತು ನನಗೆ ಹೇಳಿ, ಸುನೀಲ್ ಕುಮಾರ್ ಒಂದೇ ಒಂದು ಮಗುವಿಗೆ ಒಂದೇ ಒಂದು ಜನರಿಗೆ ಜಾಬ್ ಅನ್ನು ಇಲ್ಲಿ ತೆಗೆಸಿಕೊಟ್ಟಿದ್ರೆ ಪರ್ಮನೆಂಟ್ ಆಗಿ ಹೇಳಿದ್ರು ನನಗೆ. ಒಂದು 100 ಜನಕ್ಕೆ ಕೆಲಸ ಆಗುವ ಒಂದು ಒಳ್ಳೆಯ ಸಂಸ್ಥೆಯನ್ನು ಇಲ್ಲಿ ತಂದಿದ್ರೆ ಹೇಳಿ. ಅವರು ನಮ್ಮ ಇಷ್ಟೆಲ್ಲ ಸಾಫ್ಟ್ವೇರ್ ಮಕ್ಕಳು, ಇಷ್ಟೆಲ್ಲ IT ಸಂಬಂಧಪಟ್ಟವರು ಇದ್ದಾರೆ, ಅಂತದ್ದು ಯಾವ್ದಾದ್ರು ಪರಿಕಲ್ಪನೆಯಲ್ಲಿ ಬಂದಿದ್ರೆ ಹೇಳಿ. ಅವರು ನಮ್ಮ ಆಗುಂಬೆ ಘಾಟಿ ರಸ್ತೆ ಇದೆ, ಕೇಂದ್ರ ಸರ್ಕಾರದಲ್ಲಿ 12 ವರ್ಷದಿಂದ ಈಗಾಗಲೇ ಸರ್ಕಾರ ಇದೆ ಅವರದು. ನಿತಿನ್ ಗಡ್ಕರಿ ಅವರು ಅಲ್ಲಿಯ ಮಂತ್ರಿಗಳಾಗಿದ್ದಾರೆ. ಅದು 10 ಮೀಟರ್ ಅಗಲ ಮಾಡುವಂತ ಕೆಲಸ ಏನಾದ್ರು ಮಾಡಿದ್ರ? ಈಗ MP ಆದ ರಾಘವೇಂದ್ರ ಅವರು ಮೊನ್ನೆ ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದನ್ನು ನೋಡಿದೆ. ಖಂಡಿತ ಅವರಿಗೆ ಅಭಿನಂದಿಸ್ತೇನೆ. ಮುಂದಿನ ದಿನದಲ್ಲಿ ಅದು ಆಗಿ ನಮ್ಮ ಕರಾವಳಿ ಮತ್ತೆ ಮಲೆನಾಡಿನ ದೊಡ್ಡ ಹೆಬ್ಬಾಗಿಲು ಓಪನ್ ಆಗುವಂತ ಕೆಲಸವನ್ನು ಅವರ ಮೂಲಕ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಈಗ ರೈಲ್ವೆ ಆಗ್ತಾ ಅನ್ನೋ ಮಾತನ್ನು ಕೇಳಿ ಸಂತೋಷ ಆಗ್ತು. ಇದು ಸಹ MP ಆದ ರಾಘವೇಂದ್ರ ಅವರ ಪ್ರಯತ್ನ ಅಂತ ನನಗೆ ನಾವು ನೋಡಿ ಸಂತೋಷ ಆಯ್ತು. ಅವರ ಮೂಲಕ ಆದ್ರೂ ನಮ್ಮ ಊರಿನ ಅಭಿವೃದ್ಧಿಯ ಕೆಲಸ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ನೋಡಿ, ಇವತ್ತು ತಾನು ಮಾಡಿದ್ದು ಯಾವಾಗಲೂ ತಲೆಗೆ ಹಾಕಿದ್ರೆ ಅದು ಕಾಲಿಗೆ ಬರ್ತಂತೆ. ಸುಬೋಧ್ ಅವರು ಹೇಳಿದ್ರು ಅಡ್ಡ ಮತದಾನದ ವಿಚಾರ. ಅವತ್ತಿಂದ ಸುಳ್ಳು ಹೇಳಿಕ್ಕೆ ಶುರು ಮಾಡಿದ್ದಾರೆ ಕಾರ್ಕಳಕ್ಕೆ ಬಂದ ನಂತರದಿಂದ. ಸುಚೇತಾ ಶೆಟ್ಟಿಯ ಕೊಲೆಯಲ್ಲಿ ಗೋಪಾಲ್ ಭಂಡಾರ ಸಂಬಂಧಿಕರೇ ಇದ್ದಾರಂತ ಹೇಳಿ ಅಂತ ಒಂದು ಸಜ್ಜನ, ಈ ರಾಜ್ಯ ಕಂಡಂತ, ಈ ನಮ್ಮ ತಾಲೂಕು ಕಂಡಂತ ಸಜ್ಜನ ಒಬ್ಬ ವ್ಯಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಕಾರಣ ಆದವರು ಇವತ್ತು ಸುನಿಲ್ ಕುಮಾರ್. ನೇರವಾಗಿ ಹೇಳ್ತೇನೆ, ಇವತ್ತೆಲ್ಲ ಮೊಸಳೆ ಕಣ್ಣೀರನ್ನು ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊಸಳೆ ಕಣ್ಣೀರು ಯಾರು ಶುರು ಮಾಡಿದ್ದು? ಸುನಿಲ್ ಕುಮಾರ್. ಸುನಿಲ್ ಕುಮಾರ್ ಗೋಪಾಲ್ ಭಂಡಾರಿ ಮೇಲೆ ಆಪಾದನೆ ಮಾಡ್ಲಿಕ್ಕೆ ಇವತ್ತು ಶುರು ಮಾಡಿದಲ್ಲ. ಸುಚೇತಾ ಶೆಟ್ಟಿಯನ್ನು ಕೊಂದದ್ದೇ ಅವರ ಸಂಬಂಧಿಕರಂತ ಆಪಾದನೆ ಮಾಡಿ ವಾಮ ಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿದವರು. ಅದೇ ರೀತಿಯಾಗಿ ಇವತ್ತು ಪುನರಪಿ 2002ರಲ್ಲಿ ಗೋಪಾಲ್ ಭಂಡಾರ ಅಡ್ಡ ಮತದಾನ ಮಾಡಿದಾರಂತ ಅವರ ಬಗ್ಗೆ 2012ರಲ್ಲಿ ಅವರ ಬಗ್ಗೆ ಆಪಾದನೆ ಹಾಕಿದವರು ಇದೇ ಸುನಿಲ್ ಕುಮಾರ್. ಇವತ್ತು ಅವರ ಬುಡಕ್ಕೆ ಬಂದಿದೆ ಆ ಬಾಂಬ್. ಯಾಕಂದ್ರೆ ಮೊನ್ನೆ ಆದ MLC ಇಲೆಕ್ಷನ್ ಅಲ್ಲಿ ಅಲ್ಲಿ ಎಲ್ಲ ಶಾಸಕರು ಮೊನ್ನೆ ವಿಜೇಂದ್ರ ಅವರು ಬರುವಾಗ ಉಪಸ್ಥಿತರಿದ್ದರು. ಇವತ್ತು ಸುನಿಲ್ ಕುಮಾರ್ ಅಡ್ಡ ಮತದಾನ ಮಾಡಿರ್ಬೋದು ಅಂತ ನಾವು ಹೇಳಿದ್ದಲ್ಲ, ನಮ್ಮ ಮಾತಲ್ಲ. ಅವರ ಪಕ್ಷದವರೇ ಇವತ್ತೆಲ್ಲ ಗುಸುಗುಸು ಮಾತಾಡ್ತಾ ತಿರುಗ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳುದು ಯಾವಾಗಲೂ ಸುಳ್ಳೇ ಆಗಿರ್ತದೆ, ಅದು ಸತ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಇವರು ಹೇಳಿದ ಹಾಗೆ ಬೆಂಡೆ ಆಯ್ತು, ಕಜೆ ಆಯ್ತು, ಈಗ ಹೊಸ್ತು ತುಳಸಿ ಶುರು ಮಾಡಿದಾರಂತೆ. ತುಳಸಿ ಅಂತೆ, ಕಾರ್ಕಳದ ತುಳಸಿ ಅಂತೆ. ಇದೊಂದು ಬಹಳ ತಮಾಷೆ ಇದೆ. ಬೆಂಡೆ ಹೋಯ್ತು, ಕಜೆ ಹೋಯ್ತು, ಈಗ ಇಲ್ಲೆಲ್ಲ ನಮ್ಮ ಇವರಿದ್ದಾರೆ, ಯಾವ್ದು ಕಲ್ಲಿನ ಕೆಲಸ ಮಾಡುವ ಎಲ್ಲ ಶಿಲ್ಪಿಗಳಿದ್ದಾರೆ. ಅವರ ಜೀವನವನ್ನು ಅವರು ಕಷ್ಟ ಬಿಟ್ಟು ರೂಪಿಸ್ತಿದ್ದಾರೆ. ಈಗ ಎಲ್ಲರ ಹತ್ರ ಫ್ರೀ ತುಳಸಿ ತಗೊಂಡು ಎಲ್ಲರ ಪ್ರದರ್ಶನ ಇರ್ಬೋದು. ಇನ್ನೀಗ ತುಳಸಿ ಪ್ರದರ್ಶನ ಮಾಡಿ ಎಲ್ಲ ಮನೆಗೆ ತುಳಸಿ ಹೋಗ್ತಂತ. ತುಳಸಿ ಕಾರ್ಕಳ ತುಳಸಿ ಅಂತೇಳಿ ಅದನ್ನೊಂದು ಬ್ರ್ಯಾಂಡ್ ಮಾಡೋದಂತ ಯಾರು ಹೇಳಿದ್ದು? ನನ್ಗಲ್ಲ, ನನ್ನ ಅವರ ಜನರೇ ಬಂದು ಹೇಳಿದ್ದು ನನ್ನ ಹತ್ರ. ಉದಾಹರಣೆಗೆ ನೆಕ್ಸ್ಟ್ ನಾಟಕ ತುಳಸಿ ನಾಟಕ ಅಂತೇಳಿ, ಸುಳ್ಳಿನ ನೆಕ್ಸ್ಟ್ ಕಂತೆ ತುಳಸಿ ಅಂತೇಳಿ ತುಳಸಿ ಕಟ್ಟೆಯನ್ನು ಕೊಡುದು ಅಂತೇಳಿ ನಂಗೆ ಕೇಳಿ ಬಹಳ ನಗು ಬಂತು. ಆಯ್ತಪ್ಪ, ಅದು ಮುಗಿಯುವುದಿಲ್ಲ. ಅವರು ಇರುವ ತನಕ ಕಾರ್ಕಳದ ಜನ ಸುಳ್ಳನ್ನು ಕೇಳಿ ಆನಂದಿಸಲಿ ಇರುವಂತ ಒಂದು ಅವಕಾಶಗಳಿವೆ. ಖಂಡಿತ ಬಂಧುಗಳೇ, ನಾನು ಹೇಳುದು ನಿಮ್ಮ ಮುಖಾಂತರ ಆದ್ರೂ ಅವರಿಗೊಂದು ಒಳ್ಳೆ ಸಂದೇಶ ಕೊಟ್ಟು, ಕಾರ್ಕಳದಲ್ಲಿ ಸುಳ್ಳು ಹೇಳುವವರು ಈ ನಮ್ಮನ್ನು ಯಾರು ಇರ್ಲಿಲ್ಲ. ತುಂಬಾ ಜನ ಚುನಾವಣೆ ನಿಂತಿದ್ದಾರೆ,
ಸೋತಿದ್ದಾರೆ, ಗೆದ್ದಿದ್ದಾರೆ. ನಮ್ಮ ನಾಯಕರಾದ ಗೋಪಾಲ್ ಮಂಡಲ್ ಇದ್ರು, ವೀರಪ್ಪ ಮೊಯ್ಲಿ ಇದ್ರು, ತುಂಬಾ ಜನ ಮಂತ್ರಿಯಾಗಿ ಈ ಕಾರ್ಕಳಕ್ಕೆ ಬಂದಿದ್ದಾರೆ. ಅವರು ಬಂದಾಗ ಸಹ ಈ ನಮ್ಮನೆ ಸುಳ್ಳನ್ನು ಯಾವತ್ತು ಕೇಳಲಿಲ್ಲ. ಅದರಿಂದ ಇದನ್ನೆಲ್ಲ ಬಿಟ್ಟು ಪರಶುರಾಮ ಥೀಮ್ ಪಾರ್ಕಿನ ಕೆಲಸವನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಲಿ. ಇಲ್ಲ ಇದ್ರೆ ಅವರು ಸುಬೋಧ್ ಹೇಳಿದಾಗೆ ನಮ್ಮ ಬೈಲೂರು ಮಾರಿಗುಡಿಗೆ ಬರಲಿ. ಯಾರು ಸತ್ಯ ಮಾಡಿದ್ದು, ಯಾರು ಸುಳ್ಳು ಮಾಡಿದ್ದು, ಯಾರು ಅದನ್ನು ಈಗ ನಿಲ್ಲಿಸ್ತಿದ್ದಾರೆ, ಯಾರು ಆಗದಿದ್ದಾಗೆ ಮಾಡ್ತಿದ್ದಾರೆ ಅಂತ ಅಲ್ಲೇ ಮಾರಿಯಮ್ಮ ದೇವಸ್ಥಾನದಲ್ಲಿ ಬಂದು ಅವರ ಸವಾಲಿಗೆ ಉತ್ತರ ಕೊಡ್ತೇನೆ. ಅದೇ ರೀತಿ ಕಾರ್ಕಳ ಮಾರಿಯಮ್ಮ ದೇವಸ್ಥಾನದ ಬಗ್ಗೆ ಸಹ ಪ್ರಸ್ತಾಪಿಸಿ ಮಾತಾಡಿದ್ರು. ಬಹಳ ನೋವಿನ ವಿಚಾರ. ನಾವು ಯಾವಾಗಲೂ ಆ ತಾಯಿಯ ಭಕ್ತರು ಖಂಡಿತ ಅಲ್ಲಿ ವಿಚಾರದಲ್ಲಿ ಮಾತಾಡುದಿಲ್ಲ. ಏನು RTI ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರು. 700 ಅಲ್ಲ 7,000 ಹಾಕ್ಲಪ್ಪ, ಇವರಿಗೆ ಒಳ್ಳೆ ಕೆಲಸ ಮಾಡಿದ್ರೆ ತಲೆಬಿಸಿ ಹಾಕಿ ನಾನು ಕೇಳುದು. ನಾನು ಒಂದೇ ಮಾತು ಕೇಳುದು, 700 ಹಾಕಿದ್ದಾರೆ, 800 ಹಾಕಿದ್ದಾರೆ, ನಮ್ಮ ಯಾರ ಬೇರೆ ಅಪವಾದನ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ ಬಿಟ್ಟಿದ್ದಾರೆ ನಂಗಂತೂ ಗೊತ್ತಿಲ್ಲ. ನಾವು ಆ ವಿಚಾರದಲ್ಲಿ ಇದ್ದೇನೆ ಇಲ್ಲೋ ಅಂತ ಆ ತಾಯಿಗೆ ಮತ್ತೆ ನಂಗೆ ಗೊತ್ತಿದೆ. ನಂಗೆ ಇವ್ರ ಹತ್ರ ಅದನ್ನು ಹೇಳುವ ಅಗತ್ಯ ಇಲ್ಲ. ಆ ತಾಯಿಗೆ ಮತ್ತೆ ನಂಗೆ ಗೊತ್ತಿದೆ ಅಲ್ಲಿ ಏನಾಗಿದೆ, ಏನು ಹೋಗಿದೆ ಅಂತ. ಇವ್ರು ಹೇಳಲ್ಲ, ಎಷ್ಟೇ ಹಾಕಿದ್ರೆ ಇವರು ಸಾಕ್ಷರಾದ್ರೆ, ಇವರು ಸತ್ಯವಂತರಾದ್ರೆ ಇವ್ರು ಯಾಕೆ ಬೇಕು? ಆ ನಂತರ ಹಾಲಿಗೆ ಅಲ್ಲಿ ಹೊಂಡ ತೆಗೆದಿಟ್ಟಿದ್ದಾರೆ. ಆ ಕೆಲಸವನ್ನು ಮಾಡಿದ್ರ ಇವರು? ಅಲ್ಲೆಲ್ಲ ಕೆಲಸ ಮಾಡುವ ಚಾಕ್ರಿ ಕೆಲಸ ಮಾಡುವವರ ಮನೆಯನ್ನೆಲ್ಲ ಒಡೆದಾಕಿದ್ರು. ಅವ್ರಿಗೆ ಮನೆ ಕಟ್ಟಿಕೊಡೋ ಯೋಗ್ಯತೆ ಇಲ್ಲೋ ಇವರಿಗೆ? ಅಂಗಡಿಯವರೆಲ್ಲ ಒಕ್ಕಲೆ ಬೀಸಿದ್ರು. ಅವ್ರ ಅಂಗಡಿ ಕಟ್ಟಿಕೊಡೋ ಯೋಗ್ಯತೆ ಇಲ್ಲ. ಸಾವಿರಾರು ಕೋಟಿ ಏನ್ ಹೇಳ್ತಾರೆ ಅಕ್ರಮ ಸಂಪತ್ತನ್ನು ಇಟ್ಕೊಂಡು ಇವರಿಗೆ ಅದನ್ನು ಮಾಡಿಕೊಡುವ ತಾಕತ್ತಿಲ್ಲ ಇವರಿಗೆ. ಏನಂತ ಎಣಿಸಿದ್ದಾರೆ? ಕಾರ್ಕಳದಲ್ಲಿ ಯಾರು ಕೇಳುವರಿಲ್ಲ ಅಂತ ಇವರು ನೆನೆಸಿದಾರ? ಅಷ್ಟು ಯಾವಾಗಲೂ ಮನುಷ್ಯ ಕೀಳು ಮಟ್ಟದ ರಾಜಕೀಯವನ್ನು ಮಾಡಿ ಜನ ನೋಡಿ. ಅಲ್ಲಿ ಪಾಪ ನಾನು ಮೊನ್ನೆ ಸಹ ಹೋದೆ, ಅಲ್ಲಿ ಏನ್ ಹೇಳ್ತಾರೆ ಚಾಕ್ರಿ ವರ್ಗದವರು, ಆ ಮಹಿಳೆಯರು ನೋಡಿದ್ರು ಸಾಕು ಪಾಪ. ಆ ಭಟ್ರು ನೋಡಿ, ಅವ್ರಿಗೆ ಇವತ್ತಲ್ಲಿ ದೇವಸ್ಥಾನ ಪೂಜೆ ಮಾಡೋರು ಸ್ವಂತ ಆಚೀಚೆ ಹೋಗ್ಬೇಕಾದ್ರೆ ಒಂದು ಅವರಿಗೆ ಒಂದು ಏನಿಲ್ಲ ಆಶ್ರಯ ತಗೊಳ್ಳಿಕ್ಕೆ ಜಾಗ ಇಲ್ಲ. ಅಲ್ಲಿ ಹೊಂಡ ತೆಗೆದಿಟ್ಟಿದ್ದಾರೆ. ಇವರು ಒಂದಲ್ಲ 100 ಹಾಲ್ ಕಟ್ಟುವುದು. ಇವರಿಗೆ ಕಟ್ಲಿಕ್ಕೆ ಆಗುದಿಲ್ಲ. ಮಾರಿಯಮ್ಮ ದೇವಸ್ಥಾನ ಅಷ್ಟು ದೇವರ ಭಕ್ತರಾದ್ರೆ ಇವರು ಖಾಲಿ ಆಡಂಬರ, ಖಾಲಿ ಶೋಕಿ, ನೋ ಆಚರಣೆ. ನಮ್ಗೆ ಬೇಡ ಈ ಆಡಂಬರ, ಬೇಡ, ಸಾಕು. ಸುಳ್ಳು 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 ಕೇಳಿ ಸಾಕಾಯ್ತು. ಮುಂದಿನ ದಿನದಲ್ಲಿ ಆದ್ರೂ ದೇವರು ಇವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾರ್ಕಳದ ಒಳ್ಳೆ ಜನರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯನ್ನು ಮೂಡಿಸಿ, ಒಳ್ಳೆ ಜಾತಿ ಮತ ಧರ್ಮ ಇದೇ ಕೆಟ್ಟ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡಿ ಕಾರ್ಕಳದ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ. ನಮ್ಮ ಜೊತೆಗೆ ಅವರು ಸಹಕರಿಸಲಿ ಅಂತ ನಾವು ವಿನಂತಿ ಮಾಡ್ತೇವೆ. ಅಭಿವೃದ್ಧಿ ಕೆಲಸ ನಾವು ಮಾಡ್ತೇವೆ. ಬೇಕಾದ್ರೆ ನಮ್ಗೆ ಸಹಕಾರ ಕೊಟ್ಟರೆ ಸಾಕು. ಕಾರ್ಕಳದ ಅಭಿವೃದ್ಧಿ ಏನಂತ ನಾನು ಮಾಡಿ ತೋರಿಸ್ತೇನೆ. ಅದಕ್ಕೆ ಇವರು ಅಡ್ಡ ಕಾಲ ಹಾಕಿದ್ರೆ ನನ್ನ ಹತ್ರ ಹೇಳುದು ಬೇಡ, ಅವ್ರು ದೇವರ ಹತ್ರ ಹೇಳಿ. ನಾನು ಏನು ಉಪದ್ರ ಮಾಡ್ತಾ ಇಲ್ಲ, ಉದ್ದೇಶ ಅಭಿವೃದ್ಧಿ ಮಾಡಲಿಲ್ಲ. ನನ್ನ ಹತ್ರ ದೇವರ ಹತ್ರ ಹೇಳಿದ್ರೆ ಸಾಕು. ಮುಂದಿನ ದಿನದಲ್ಲಿ ಕಾರ್ಕಳ ಅಭಿವೃದ್ಧಿಯನ್ನು ನಿಮ್ಮೆಲ್ಲರ ಸಹಕಾರದಿಂದ ನಾವು ಪಣ ತೊಟ್ಟು, ನಮ್ಮ ಹಿರಿಯ ನಾಯಕರಾದ ವೀರಪ್ಪ ಮೊಯ್ಲಿ ಅವರು ಇದ್ದಾರೆ, ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, BK ಹರಿಪ್ರಸಾದ್ ಅವರು ಈ ರಾಜ್ಯದ ಒಂದು KPC ಅಧ್ಯಕ್ಷರಾಗಿ ಅಧಿಕಾರ ತಗೊಂಡಿದ್ದಾರೆ. ಇವರ ಸಹಕಾರ ಮತ್ತೆ ಇವರ ಎಲ್ಲ ಒಂದು ಆಶೀರ್ವಾದದಿಂದ ಮುಂದಿನ ದಿನದಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಮಾಡುವ ಅಂತ ಹೇಳುತ್ತಾ ಎಲ್ಲರಿಗೂ ವಂದಿಸ್ತೇನೆ. ಹೌದು, DK ಶಿವಕುಮಾರ್ ಕಾರ್ಯಕ್ರಮಕ್ಕೆ ಬಂದಾಗ ಹಿಡಿದು ಮುಂದಿನ ಚುನಾವಣೆಯವರೆಗೆ ಹೀಗೆ ಇರಬೇಕು, ಅದು ಯಾವ ಕಾರಣಕ್ಕೂ ನಾವು ಮಾಡುವುದಿಲ್ಲ ಅಂತ ಹೇಳಿದ್ರು. ಇದರಲ್ಲಿ ಮುಂದಿನ ಚುನಾವಣೆವರೆಗೆ ಚುನಾವಣೆಗೆ ಇದನ್ನು ತೋರಿಸಿ ಅಂತ ಹೇಳಿದ್ರು. ಮುಂದಿನ ಚುನಾವಣೆಗೆ ಜನರಿಗೆ ಇದನ್ನ ತೋರಿಸಿ ಅಂತ ಹೇಳಿದ್ದು, ಆಗ್ಲಿಕ್ಕೆ ಬಿಡ್ಬೇಡಿ ಅಂತ ಹೇಳಿಲ್ಲ. ಪ್ರಶ್ನೆ ನೋಡಿ, ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಹೊರಟದ್ದು. ನಿಮ್ಗೆ ನಾನೀಗ ತೋರಿಸಿದೆ, ನೀವು ನೋಡಿದ್ರಲ್ಲ. 2023 ಮಾರ್ಚ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಇವರ ಮುಖ್ಯಮಂತ್ರಿ ಅವರೇ ಈ ಆದೇಶವನ್ನು ಹಿಂಪಡೆಯಲಾಗಿದೆ, ಇಲ್ಲಿ ಯಾವುದೇ ಪಾರ್ಕ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಇದನ್ನು ತಾವು ಬಹಳ ಸ್ಪಷ್ಟವಾಗಿ ಹೇಳಬೇಕು. 2023 ಮಾರ್ಚ್ 15ರಂದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ, ಸುನೀಲ್ ಕುಮಾರ್ ಮಂತ್ರಿ ಆಗಿರುವಾಗನೇ, ಇಲ್ಲಿ ಶಾಸಕರಾಗಿರುವಾಗನೇ ಇದು ಥೀಮ್ ಪಾರ್ಕ್ ಮಾಡಬಾರ್ದು, ಇದು ಗೋಮಾಳ ಜಾಗ, 1 ಎಕರೆ 58 ಸೆಂಟ್ ಅವರೇ ಕೊಟ್ಟಿದ್ದಾರೆ. ಇವರೇ ಈಗ ಶಾಸಕರಾಗಿದ್ದಾರೆ. ಇವರೇ ಹೋಗಿ ಕುತ್ಕೊಂಡು ಇದು ಗೋಮಾಳ ಜಾಗದಲ್ಲಿ ಮಾಡಬಹುದು ಅಂತೇಳಿ ಮಾಡಿ ತರಲಿ. ಅದು ತಂದಾಗ ಆ ಕೆಲಸ ಸುಸೂತ್ರವಾಗಿ ಮುಂದೆ ಹೋಗ್ತದೆ. ಆದರೂ ನಾವು 2 ವರ್ಷ ಕಾದು ಇವರು ಏನಾದ್ರೂ ಮಾಡ್ತಾರೆ. ಯಾಕೆ ನಾಗಪ್ರಸನ್ನ ಅವರು ಹೇಳಿದ್ದಾರೆ 1.2 ಕೋಟಿ ರೂಪಾಯಿ ಹಿಂದೆ ಕಟ್ಟಿ 1.2 ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ದೀರಾ ಮೂರ್ತಿ ಹೆಸರಲ್ಲಿ ಮಾಡ್ತೇನೆ ಅಂತ. ಮೂರ್ತಿ ಮಾಡ್ಲಿಲ್ಲ, ಸುಳ್ಳು ಹೇಳಿದ್ದೀರಿ, ಅಪಚಾರ ಮಾಡಿದಿರಿ, ಧರ್ಮ ಭ್ರಷ್ಟರಾಗಿದ್ದೀರಾ. ಅದಕ್ಕೋಸ್ಕರ ನೀವು 1.2 ವಾಪಸ್ ಕಟ್ಟಿ ನಾನು ಮಾಡಿಸ್ತೇನೆ ಎಂದು ಕೋರ್ಟ್ನಲ್ಲಿ ಹೇಳಿದ್ರು. ಅಲ್ಲಿ ಯಾರು ದುಡ್ಡು ತಗೊಂಡಿದಾರಲ್ಲ ಅವರು ಸರ್ಕಾರ ಕಟ್ಟಬೇಕು. ಇಲಾಖೆ ಪ್ರವಾಸೋದ್ಯಮ ಇರ್ಬೋದು, ನಿರ್ಮಿತಿ ಯಾವುದೇ ಇರ್ಬೋದು, ನೀವು ವಾಪಸ್ ಕೊಡಿ, ನಾವು ಬೇರೆ ಟೆಂಡರ್ ಕರೆದು ಮಾಡ್ತೇವೆ ಅಂತ ಹೇಳಿದ್ರೆ ಅಂದಾಗ ನಾನು ವಿಡಿಯೋ ನೋಡಿದ್ರು, ನಿಮ್ಗೆ ಕಳಿಸ್ಕೊಡ್ತೇನೆ.
ಅಲ್ಲ ಅಲ್ಲ ಜಡ್ಜ್ ಹೌದು ನಿರ್ಮಿತಿಯವರಿಗೆ ಯುವರ್ ರಿಸೀವ್ಡ್ ದ ಮನಿ, ಯು ಆರ್ ನಾಟ್ ಡನ್, ನಿಮ್ಗೆ ಏನ್ ಮಾಡ್ಬೇಕಾದ್ರೂ ಮಾಡ್ಲಿಲ್ಲ, ಸೊ ದುಡ್ಡು ವಾಪಸ್ ಕಟ್ಟಿ ನೀವು ನಮ್ಗೆ ಪುನಃ ಮಾಡ್ಲಿಕ್ಕೆ ಇವರು ಅವಕಾಶ ಕೇಳಿದ್ರು, ನಾವಿನ್ನು ಉಳಿದದನ್ನು ಮಾಡ್ತೇವೆ ಅಂತ. ಅವತ್ತು ಅಲ್ಲಿ ಕೋರ್ಟಲ್ಲಿ ಆರ್ಗ್ಯುಮೆಂಟ್. ಆಗ ನೀವು ಮಾಡಿದ್ದು ಸಾಕು, ನಿಮ್ಮ ಒಳ್ಳೆತನ ಎಲ್ಲ ಗೊತ್ತಾಯ್ತು, ಜಗಜ್ಜಾಹಿರಾಗಿದೆ, ಪುಣ್ಯಕ್ಕೆ ಅಲ್ಲಿ ಹೋಗುವಾಗ ಯಾರ್ದು ತಲೆ ಮೇಲೆ ಬಿದ್ದುಗಿನಿ ಅನಾಹುತ ಆಗಿದ್ದು ದೊಡ್ಡದು. ಅದು ಅಷ್ಟೋ ಜನಕ ಇವರು ಓಪನಿಂಗ್ ಮಾಡಿ 1 ತಿಂಗಳೇನೋ ಚಾಲಿತ್ತಲ್ವಾ. ಆ ನಂತರ ಮಳೆ ಬರುವಾಗ ಸೋರ್ಲಿಕ್ಕೆ ಶುರುವಾದಾಗ ಅದು ರಥರಾತ್ರಿ ಅರ್ಧ ತಗೊಂಡು ಹೋಗಿದಲ್ವಾ. ನಿಮ್ಗೆಲ್ಲ ಈ ಸ್ಟೋರಿ ಎಲ್ಲ ಗೊತ್ತಿದೆ, ನಾನು ಹೇಳಿದಲ್ಲ. ಮತ್ತೆಲ್ಲ ಕತೆ ಕಟ್ಟಿದ್ರು ನಮ್ಮ ಮೇಲೆ ಎಲ್ಲ. ಇರ್ಲಿ, ಆ ಪರಶುರಾಮ ಅಲ್ಲಿಂದ ಸಾನ್ನಿಧ್ಯ ಉಂಟಂತಾದ್ರೆ ಇವರನ್ನು ನೋಡ್ಕೊಳ್ತಾರೆ. ನಾನು ಅಷ್ಟೇ ಹೇಳ್ತೇನೆ, ಅಲ್ಲಿ ಸಾನ್ನಿಧ್ಯ ಉಂಟಂತಾದ್ರೆ ಇವರನ್ನು ನೋಡ್ಕೊಳ್ತಾರೆ. ಅದರಿಂದ ಆ ದುಡ್ಡು ಕಟ್ಟಿ ಇದ್ರು, ಆ ದುಡ್ಡು ಕಟ್ಟಿ ಆದ್ಮೇಲೆ ಸುದ್ದಿ ಇಲ್ಲ ಇವರು ನಿರ್ಮಿತಿ ಕೇಂದ್ರದವರು. ಆ ದುಡ್ಡನ್ನು ವಾಪಸ್ ಕಟ್ಟಿದ್ರೆ ನಾಳೆ ಚಾಲನೆ ಆಗ್ತದೆ ವಿಷಯದ ಬಗ್ಗೆ. ಮತ್ತೆ ನಾವು PL ಹಾಕಿದ್ದು 2 ವರ್ಷ, ಇವರು ಏನಾದರೂ ಒಂದು ಘನ ಕಾರ್ಯ ಮಾಡ್ತಾರ ಅಂತ ಅನಿಸಿದೆ. ಮತ್ತೆ ನಾನು ಸಹ ಎಲ್ಲ ಈ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಿದ್ದವ್ರ ತಿಳ್ಕೊಂಡೆ. ಹಾಗೆ ಹೇಳಿದ್ರು PL ಹಾಕುವುದನ್ನು ನಾವು ಮಾಡೋ ಬಗ್ಗೆ ಹೇಳಬೇಕು, ಆಗ ಅದಕ್ಕೆ ಸಹ ಪರ್ಮಿಷನ್ ಕೊಡ್ಲಿಕ್ಕೆ ಅವಕಾಶ ಉಂಟು ಹೇಳಿದ್ರು. ಅದಕ್ಕೋಸ್ಕರ ಅವರು ನಿಮ್ಮ ಬದ್ಧತೆ ಏನು ಕೇಳಿದ್ರು PL ಹಾಕುವಾಗ. ನಾವು ಏನು ಬೇಕು ಹೇಳಿದ್ರು, ಅಲ್ಲ ನೀವು 5.5 ಲಕ್ಷ ರೂಪಾಯಿ ಮಿನಿಮಮ್ ಒಂದು ಇಡುಗಂಟಲ್ಲಿ ಇಡಬೇಕು, ಹಾಗೆ ನಿಮ್ಗೆ ಆಗ್ಬೇಕನ್ನೋ ಮನಸ್ಥಿತಿ ಉಂಟು ಹೇಳಿದ್ರು. ಅವ್ರು ಹೇಳಿದ ತಕ್ಷಣವೇ 5.5 ಲಕ್ಷ ರೂಪಾಯಿ ಡೆಪಾಸಿಟ್ ಅನ್ನು ಕೋರ್ಟಿನ ಮೂಲಕ ಕೋರ್ಟಿಗೆ ಮಾಡಿದ್ದೇನೆ. ಆ ನಂತರ ಈಗ ಪ್ರೊಸೆಸ್ ಅಲ್ಲಿ ಉಂಟು. ಆ ಪ್ರೊಸೆಸ್ ಆಗದಿದ್ದಾಗೆ ಇವರು ಅಡ್ಡ ಬರ್ತಿದ್ದಾರೆ. ಆ ಪ್ರೊಸೆಸ್ ಆಗಿ ಸಹ ಸಿಗದಿದ್ದಾಗೆ ಇವರು ವಾಮ ಮಾರ್ಗದಲ್ಲಿ ಅದಕ್ಕೆ ಅಡ್ಡ ಬರ್ತಿದ್ದಾರೆ. ಈ ಒಂದು ವಿಚಾರ ತಿಳ್ಕೊಳ್ಬೇಕು. ನನ್ನ ಲೆಕ್ಕದಲ್ಲಿ ಇನ್ನೊಂದು ತಿಂಗಳೊಳಗೆ ನಮಗೆ ಸರ್ಕಾರಕ್ಕೆ ನಿರ್ದೇಶನ ಕೊಡ್ಲಿಕ್ಕೆ ಅವಕಾಶಗಳಿವೆ, ಆಗ್ಬೋದಂತ ನನ್ನ ಅನಿಸಿಕೆ. ಮತ್ತೆ ಇವರು ಪುನಃ ಹಿಂದಿಂದ ಆಡಿದ್ರೆ ಇವರಿಗೆ ಚುನಾವಣೆ ಇರ್ಬೇಕಲ್ವಾ. ಯಾಕಂದ್ರೆ ಚುನಾವಣೆ ಮಾಡಿದ್ರೆ ಅದರಲ್ಲಿ ನಮ್ಗೆ ಚುನಾವಣೆ ವಿಚಾರ ಇದಲ್ಲ. ನಾವು ಚುನಾವಣೆಗೆ ಹೋಗುವಾಗ ಪರಶುರಾಮ ಅಂತ ಹಿಡ್ಕೊಂಡು ಹೋದಲ್ಲ. ಇವ್ರಿಗೆ ಚುನಾವಣೆಗೆ ಪರಶುರಾಮನನ್ನು, ಜವಳಿ ಪಾರ್ಕ್ ಅನ್ನು, ಎಣ್ಣೊಳ್ಳೆ ಡ್ಯಾಮ್ ಅನ್ನು ತಗೊಂಡದ್ದು ಸುನಿಲ್ ಕುಮಾರ್, ಉದಯ್ ಶೆಟ್ಟಿ ಅಲ್ಲ. ಇದು ತಾವು ಬಹಳ ಸ್ಪಷ್ಟವಾಗಿ ಗಣನೆ ತಗೊಳ್ಬೇಕು. ಕಾರ್ಕಳ ಉತ್ಸವ ಮಾಡಿ ಸಾವಿರಾರು ಜನರಿಗೆ ಮಂಗ ಮಾಡಿದ್ದು, ಪರಶುರಾಮ ಥೀಮ್ ಪಾರ್ಕಿಗೆ ಜೋಡ್ ರಸ್ತೆಯಿಂದ ಲೈಟ್ ಹಾಕಿದ್ದು, ಯಾರ ದುಡ್ಡು ಎಲ್ಲಮ್ಮನ ಜಾತ್ರೆ, ಲೈಟು ಇಲ್ಲ, ಡ್ಯಾನ್ಸು ಇಲ್ಲ, ಸ್ಟೇಜು ಇಲ್ಲ, ಎಲ್ಲವೂ ಮಾಯ ಎಲ್ಲವೂ ಮಾಯ. ಇದೆಲ್ಲ ತಾಕತ್ತಿருந்து ಸುನಿಲ್ ಕುಮಾರ್ ಮಾತ್ರ ಎಲ್ಲವನ್ನು ಮಾಯ ಮಾಡುವ ಶಕ್ತಿ ಇದ್ರೆ ಅದು ಕಪಟ ನಾಟಕದ ಸುಳ್ಳಿನ ಸಾಹುಕಾರ ಸುನಿಲ್ ಕುಮಾರ್ಗೆ ಮಾತ್ರ ಇದು ಮಾಡ್ಲಿಕ್ಕೆ ಆಗುದು. ಜನರ ಪ್ರಶ್ನೆ, DK ಶಿವಕುಮಾರ್ ಅವರು ಕಾರ್ಕಳಕ್ಕೆ ಬಂದು ಆ ಪ್ರತಿಮೆಯನ್ನ ಜನರಿಗೆ ತೋರಿಸಿ ಮುಂದಿನ ಚುನಾವಣೆಗೆ ಅಂತ ಹೇಳಿದ್ದಾರೆ. ಆದ್ರೆ ಸುನಿಲ್ ಕುಮಾರ್ ಹತ್ರ ನೀವು ಕಂಚಿನ ಪ್ರತಿಮೆ ಬಿಟ್ಟು ಬೇರೆ ಯಾಕೆ ಮಾಡಿದ್ರೆ ಅನ್ನುವಂಥ ಪ್ರಶ್ನೆ ಸುನಿಲ್ ಕುಮಾರ್ಗೆ ಯಾರು ಕೇಳುದಿಲ್ಲ. ಇದು ಬಹಳ ಆಶ್ಚರ್ಯ. ನಿಮ್ಮ ಕಣ್ಣೆದುರು ಇದೆ, ಅದು ಕಂಚಿನ ಪ್ರತಿಮೆ ಆಗಿರ್ತಿದ್ರೆ ಇವತ್ತು ಪ್ರತಿಮೆ ಆಗಿರ್ತಿತ್ತು. ಈಗ 2 ಕಾಲು 2 ಹೇಳಿದ್ರು ಬರ್ಲಿಲ್ಲ ಅಲ್ಲ. ಸರಿ, ಹಾಗೆ ಆಯ್ತು. ಒಂದೇ ಪ್ರಶ್ನೆ ಸರ್, ಅವರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿ ಸರ್. ಸರ್ ಹೇಳಿದ್ದು ತಪ್ಪು, ಬಹಳ ತಪ್ಪು ನಿಮ್ದು. ನೋಡಿ, ಇದು ಕಾಂಗ್ರೆಸ್ ಮತ್ತೆ BJP ಅಲ್ಲವೇ ಅಲ್ಲ. ನೀವು ನಮ್ಮೊಟ್ಟಿಗೆ ಸೇರಿ ಮಾಡಬೇಕು. ಯಾಕೆ ಗೊತ್ತಾ, ನೋಡಿ ನಾನು ಇವತ್ತು ಯಾಕೆ ಇಲ್ಲಿ ಮಾತಾಡಿದ್ದು, ನಿನ್ನೆ ಅವರು ಮಾತಾಡಿದಕ್ಕೆ ಮಾತ್ರ ಮಾತಾಡಿದ್ದು. ಇಲ್ಲ ಅವ್ರು ಮಾಡ್ಕೊಂಡು ಹೋಗ್ಲಿ, ಅವ್ರು ಶಾಸಕರಿದ್ದಾರ್ರಿ ಕ್ಷೇತ್ರದ್ದು. ಹಾಗೆ ನಾವು ಸೋತವರಿಗೆ ಇಷ್ಟು ತಾಕತ್ತಿರುವ, ಗೆದ್ದವರಿಗೆ ಏನಿಲ್ವಾ? ಇನ್ನೊಂದು ವೆರಿ ಇಂಪಾರ್ಟೆಂಟ್, ಏನು ಗೆದ್ದವ ಸರಿ ಸರ್ಕಾರದ ವಿರುದ್ಧ ಪ್ರಭಾವ ಬೀರ್ತಾರೆ. ಅವರು ಇಷ್ಟೆಲ್ಲ ಪ್ರಭಾವ ಮುಂಚೆ ಗೋಪಾಲ್ ಭಂಡಾರಿ ಇರುವಾಗ, ಗೋಪಾಲ್ ಭಂಡಾರಿ ಇವರು ಶಾಸಕರಾಗಿರ್ಲಿಲ್ಲ, ಗೋಪಾಲ್ ಭಂಡಾರಿ ಶಾಸಕರಾಗಿದ್ರು, ಹೌದಲ್ವಾ? ಆಗ ಅನುದಾನ ತಂದಾಗ ನಾನೇ ತಂದನಂತ ಜಮ್ಮ ಘೋಷಿಸ್ತಾ ಇದ್ರು. ಆಗ ಆಗುದಿಲ್ಲ, ಯಾಕೆ ಆಗುದಿಲ್ಲ? ನಾನೇ ಮಾಡಿದಂತ ಜಮ್ಮ. ಇವತ್ತು ನೋಡಿ ಎಷ್ಟು ಹಾಸ್ಯಾಸ್ಪದ. ನಿಮ್ಮ ಹತ್ರ ಒಂದು ಮಾತು ಹೇಳ್ತಿದ್ದೇನೆ. ಇವತ್ತು ಕಾರ್ಕಳಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು 60 ಕೋಟಿಯ ಮೇಲೆ ಅನುದಾನ ಕೊಟ್ಟಿದ್ದಾರೆ. ಇದನ್ನು ನೀವು ತಾವು ಬಹಳ ಸ್ಪಷ್ಟವಾಗಿ ಬರೀಬೇಕು. 60 ಕೋಟಿ ಮೇಲೆ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿಯೂ ಸುಮಾರು 7 ಕೋಟಿ ತನಕ ದೇವಸ್ಥಾನ, ದೈವಸ್ಥಾನ ಎಲ್ಲ ಕಡೆಗೆ ದುಡ್ಡು ಕೊಟ್ಟಿದ್ದಾರೆ. 5 ಲಕ್ಷ. ಇವತ್ತು ನಮ್ಮ ಇಲ್ಲಿ ಹೋಗಿದ್ದೆ, ಅಲ್ಲಿಗೆ ಪಡುಗುಡೂರು ಹೋಗಿದ್ದೆ, ಅಲ್ಲಿ ಭದ್ರಕಾಳಿ ಅಮ್ಮ ದೇವಸ್ಥಾನ ಪೂಜೆ ಭಟ್ರಿದ್ದಾರೆ, ಅವರಲ್ಲಿ ಒಂದು ಹಾಲ್ ಮಾಡಿದ್ದಾರೆ. ಮೊನ್ನೆ ಭಜನೆ ಆಗಿದ್ದು, ಅವರ ಭಜನೆ ಮಂದಿರಕ್ಕೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇದು ಕೊಟ್ಟದ್ದು ಸಿದ್ದರಾಮಯ್ಯ. ಇವ್ರದ್ದೊಂದು ಶಿಫಾರಸು ಪತ್ರ ಇದೆ, ಪೋಸ್ಟ್ ಮ್ಯಾನ್ ಕೆಲಸ. ಯಾಕಂದ್ರೆ ಇವರೊಂದು ಲೆಟರ್ ಅಲ್ಲಿ ಬರೀಬೇಕು, ಇಲ್ಲವೇ ನಮ್ದೆಲ್ಲ ಮಾಡಿದಾಗ ತಡೆ ತರ್ತಾರಲ್ಲ. ನನ್ಗೆ ಕೇಳಿದ್ರು, ನೀವೇನು ಬೇಡಪ್ಪ ಅವ್ರದ್ದು ತಗೊಳ್ಳಿ, ನಾವು ತಂದ ಮೇಲೆ ಎಲ್ಲ ಅಡ್ಡ ಕಾಲಕ್ಕೆ ಹಾಳಾಗೋದು ಬೇಡ. ಇವರ ಶಿಫಾರಸು ಪತ್ರ ಮಾತ್ರ, ದುಡ್ಡು ಸಿದ್ದರಾಮಯ್ಯ ಅವ್ರದ್ದೇ. ಎಲ್ಲ ದೇವಸ್ಥಾನಕ್ಕೆ ಇವತ್ತು ಭಜನಾ ಮಂದಿರಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ದುಡ್ಡೇ. ಕೆಲವರು ಎಣಿಸ್ಬೋದು ಅದು ಟ್ಯಾಕ್ಸಿನ ದುಡ್ಡಲ್ಲ ಮಾರಾಯ ಅಂತೇಳಿ. ಟ್ಯಾಕ್ಸಿನ ದುಡ್ಡಾದ್ರೂ ಇಂಥ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಕೊಡ್ಬೇಕಾದ ಮನಸ್ಥಿತಿ ಇರುವುದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಅಂತ ತಿಳ್ಕೊಳ್ಬೇಕು. ಅದರ ಜೊತೆಗೆ ಇನ್ನೊಂದು ಮಾತು, ಪ್ರಸಾದ ಯೋಜನೆ ಅಂತಿದೆ, ಪ್ರಸಾದಂ ಅಂತ ನಿಮ್ಗೆ ಗೊತ್ತಿರ್ಬೋದು, ಕೇಂದ್ರ ಸರ್ಕಾರದ್ದು. ಕಾರ್ಕಳಕ್ಕೆ, ಉಡುಪಿಗೆ
ಇಡೀ ದಕ್ಷಿಣ ಕನ್ನಡಕ್ಕೆ 1 ರೂಪಾಯಿ ದುಡ್ಡು ತಂದಿದ್ರು ಹೇಳಿ ಯಾರಾದ್ರು? ಇವತ್ತು ಸಾವಿರಾರು ಕೋಟಿ ರೂಪಾಯಿ ಗಂಗಾ ಕ್ಲೀನಿಂಗ್, ಕಾಶಿ ದೇವಸ್ಥಾನಕ್ಕೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹಾಕಿದೆ ಹೇಳಿದ್ರೆ 1 ರೂಪಾಯಿ ದುಡ್ಡು ಇವರೆಲ್ಲ ಇಷ್ಟೆಲ್ಲ ಇಲ್ಲಿ ಬೊಬ್ಬೆ ಹಾಕ್ತಾರೆ. ಅಲ್ಲಿ ಬಂದು ಪ್ರಸಾದ ಯೋಜನೆಯಿಂದ ಹೆಚ್ಚು ಬೇಡ, ಒಂದು 500 ಕೋಟಿ ತರಲಿ, ಹೆಚ್ಚು ಬೇಡ, ನಾವು ನಮ್ಗೆ ನಗೆ ಬರ್ತದೆ. ಒಂದು 500 ಕೋಟಿ ತಂದ್ರೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನೂರಾರು ದೇವಸ್ಥಾನಗಳು, ದೈವಸ್ಥಾನಗಳು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಎಲ್ಲವನ್ನು ಸಮಗ್ರ ಅಭಿವೃದ್ಧಿ ಮಾಡ್ಬೋದು ನಾವು. ಅದು ಬಿಟ್ಟು ಹಿಂದುತ್ವ, ಧರ್ಮ, ದೇವರ ಹೆಸರು ಓಟು ಕೇಳಿ ಇವತ್ತು ರಾಮ ಮಂದಿರದ ಡಬ್ಬಿಗೆ ಕೈ ಹಾಕುವ ಕೆಲಸವನ್ನು ಮಾಡಿದಾರಂತಾದ್ರೆ ಇದ್ರಿಗಿಂತ ದೊಡ್ಡ ವಿಪರ್ಯಾಸ ಈ ಜಗತ್ತಿನಲ್ಲಿ ಇನ್ನೊಂದಿರ್ಲಿಕ್ಕಿಲ್ಲ. ನಾವೆಲ್ಲ ಭಾವನೆಯಲ್ಲಿ ಹೋಗಿ ಆ ಬ್ರಹ್ಮ ಕಲಶೆಯಲ್ಲಿ ಇವತ್ತು ಹೇಳಿದ್ರು, ಬಹಳ ಸಂತೋಷ ಆಯ್ತು ನನಗೆ. ಪೇಜಾವರ ಸ್ವಾಮಿಗಳೇ ಹೇಳಿದ್ರು, ಖಂಡಿತ ಇದ್ರಿಗಿಂತ ನಾವು ಬಡವರಿಗೆ ಮನೆ ಕಟ್ಟಿಕೊಡುವುದು ಒಳ್ಳೇದು, ತಪ್ಪು ಮಾಡಿದವ ಯಾರು ತಪ್ಪು ಮಾಡಿದಂತ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರು. ಬಹಳ ಸಂತೋಷ ಆಯ್ತು ನಾನು ಕೇಳಿ. ಸ್ವಾಮಿಗಳು ನಿಜವಾಗಿ ಅದನ್ನು ನಿಷ್ಠೆಯಿಂದ ಹೇಳಿದ್ದಾರೆ. ಅವರನ್ನು 100% ನಾವು ಅದನ್ನು ಸ್ವಾಗತಿಸ್ತೇವೆ ಅವರ ಮಾತನ್ನು. ಯಾಕಂದ್ರೆ ನೀವು ಎಣಿಸಿ ಮಾರೆ, ನಮ್ಮಲ್ಲಿ ಒಂದು ದೇವರ ಹತ್ರ ತಟ್ಟೆಯಲ್ಲಿದ್ದ 1 ರೂಪಾಯಿ ದುಡ್ಡನ್ನು ಮುಟ್ಲಿಕ್ಕೆ ಹೆದರುವಂತ ನಾವೆಲ್ಲ ಹಿಂದೂ ಭಾವನೆ ಇರುವವರು ಇವತ್ತು ಕೋಟಿ ಕಟ್ಟಲಿ ದುಡ್ಡು. ಸಣ್ಣ ಅಭಿಪ್ರಾಯದ ಪ್ರಕಾರ 2,000 ಕೋಟಿ ಆಗಿದೆ ಅಂತ ಅಲ್ಲಿಂದ ಲೂಟಿದ್ದು. ಇನ್ನು ಮುಂದೆ ಎಲ್ಲ ತನಿಖೆ ಆದ ನಂತರ ಎಷ್ಟು ಕೋಟಿ ಆಗ್ತದೆ ಇದನ್ನು ಕೇಳಬೇಕಿತ್ತು ನಾವು ನಿನ್ನೆ. ಇದನ್ನೇ ಕೇಳಬೇಕಿತ್ತು ಒಬ್ಬ ಧರ್ಮ ರಕ್ಷಕನ ಹತ್ರ. ಧರ್ಮ ರಕ್ಷಕ ಅಲ್ಲ, ಧರ್ಮ ರಾಕ್ಷಸ. ನಮ್ಮ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರಲ್ಲ ಇವರೆಲ್ಲ. ಯಾಕೆ ಈ ಸುಳ್ಳು? ಕಾರ್ಕಳದಲ್ಲಿ ಅದು ನಾವೊಂದು ನೆಮ್ಮದಿಯಲ್ಲಿ ಇದ್ದೇವೆ, ಜನರೆಲ್ಲ ಒಂದು ಭಾವನೆಯಿಂದ ಒಳ್ಳೆ ರೀತಿಯಲ್ಲಿ ಇದ್ದೇವೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸ್ವರ ಇರ್ಬೇಕಂತ ಅಥವಾ ಜನರಿಗೆ ಒಳ್ಳೆತನ ಮಾಡಿ ತೋರಿಸ್ಬೇಕಂತ ಬಂದಿದ್ದೇವೆ. ಬಿಟ್ರೆ ಇವರಾಗಿ ಭ್ರಷ್ಟಾಚಾರ ಮಾಡಿ ಆ ದುಡ್ಡನ್ನು ಮಾಡಿ ಅದನ್ನು ಮತ್ತೆ ಉಳಿಸ್ಕೊಳ್ಳಿಕ್ಕೆ ಹೋರಾಟಕ್ಕೆ ಬಂದಿಲ್ಲ ನಾವು. ಇದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನೀವು ಕೇಳಿದಕ್ಕೆ ಪುನರಪಿ ನಾನು ಪರಶುರಾಮನ ವಿಗ್ರಹದ ಬಗ್ಗೆ ಹೇಳುದು, ನೀವೆಲ್ಲ ಈ ಬಗ್ಗೆ ಎಚ್ಚೆತ್ತುಕೊಂಡು ಬಹಳ ಶೀಘ್ರವಾಗಿ ನೀವು ಕೆಲಸ ಮಾಡಿದ್ರೆ ಆಗ್ತದೆ. ನೀವು ಕೆಲಸ ಮಾಡಿದ್ರೆ ಖಂಡಿತ ಆಗ್ತದೆ. ಮುಂದೆ ಆದ್ರೂ ಮಾಡ್ಲಿಕ್ಕೆ ತಡೆ ಹೊಡೆಯೋದಾಗ ಅವ್ರು ಮಾಡ್ಲಿ ಅಂತ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇವೆ. ಬೇರೆ ಯಾವ್ದು ಏನಾದ್ರು ಮತ್ತೊಂದು ಮಿಡ್ಲ ಒಂದು ಸಬ್ಮಿಷನ್ ಉಂಟು. ಪರಶುರಾಮನ ಅರ್ಧ ಪ್ರತಿಮೆ ಸೊಂಟದಿಂದ ಕೆಳಗಿನ ಭಾಗ ಪ್ರತಿಮೆ ಬೆಟ್ಟದ ಮೇಲಿದೆ, ಇನ್ನೂ ಅರ್ಧ ಪ್ರತಿಮೆ ಮತ್ತು ಫುಲ್ ಭಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಅದು ಒಂದು ಹೇಗೆ ಅಂತ ಕ್ವಶನ್ ಮಾರ್ಕ್ ಹಾಕಿ ನೀವು ಒಂದು ಪ್ರಶ್ನೆ ಮಾಡಿ ರಿಪೋರ್ಟ್ ಮಾಡಿದ್ರೆ ಅದಷ್ಟು ದೊಡ್ಡ ಒಂದು ಕೆಲಸ ಯಾವುದಿಲ್ಲ. ಪರಶುರಾಮನ ಅರ್ಧ ಸೊಂಟದಿಂದ ಕೆಳಗಿನ ಭಾಗ ಎಲ್ಲ ಬೆಟ್ಟದ ಮೇಲೆ ಇದೆ ಮತ್ತು ಇಡೀ ಪರಶುರಾಮನ ಪ್ರತಿಮೆ ಮುಖದಿಂದ ಹಿಡಿದು ಕಾಲು ಪಾದವರೆಗೆ ಪುನಃ ಸ್ಟೇಷನ್ ನಲ್ಲಿ ಇದೆ. ಹಾಗಾದ್ರೆ ಅದು 2 ಕಾಲು, 2 ಸೊಂಟ, 2 ಪಾದ ಹೇಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಹಾಗಾದ್ರೆ ಪ್ರತಿಮೆ ಎಷ್ಟು ಮಾಡಿದ್ರು ಇವರು? ಹಾಗಾದ್ರೆ ಅದರಲ್ಲಿ ಕಂಚಿ ಯಾವುದು, ಕಿತ್ತಳೆ ಯಾವುದು? ಇದು ಒಂದು ಪ್ರಶ್ನೆ ಉಂಟು. ದಯವಿಟ್ಟು ತಾವು ಅದನ್ನು ನೋಡಿ. ಎಲ್ಲ ಫೋಟೋಗಳಿವೆ, ಎಲ್ಲಿ ಇದೆ ಕಲ್ಲರ್ ಫೋಟೋ ತಂದಿಲ್ಲ. ಎಲ್ಲ ಫೋಟೋ ತೋರಿಸಿ, ನೀವು ಫೋಟೋ ನೋಡಿ. ನೋಡಿ ಶಿಲ್ಪಿ ಕೃಷ್ಣಾಯಕ ತರೋದು ಇದು ನೋಡಿ. ಇದು ಇದೀಗ ಸ್ಟೇಷನಲ್ಲಿರೋ ಫೋಟೋ ನೋಡಿ. ಇದು ಸ್ಟೇಷನಲ್ಲಿರೋ ಫೋಟೋ ನೋಡಿ. ನೋಡಿ ಇದು ಅಲ್ಲಿ ಮೇಲೆ ಒಂದು ಇದೆಯಾ? ಅಲ್ಲಿ ಮೇಲೆ ಒಂದು ವೆಯ್ಟ್ಲೆಸ್ ಇದೆಯಾ? ಇದೆಲ್ಲ ನೀವು ಎಣಿಸಿ. ಅವರಿಗೆ ಅವತ್ತು ಅಲ್ಲಿ ನಮ್ಮ ಮಹಾವಿಷ್ಣುವೂರ್ ದೇವಸ್ಥಾನ ಎರಲಪಾಡಿದೆ, ಅಲ್ಲಿ ಬರಲಿಲ್ಲ. 3 ಸಲ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ದೇವರಿಗೆ ಗೊತ್ತಾಗಿದೆ, ಇವ್ರಿಗೆ ಗೊತ್ತಾಗಿಲ್ಲ. ಇವ್ರು ಮಾಡ್ತಿರೋದು ಕೆಟ್ಟ ಕೆಲಸ ಅಂತ. ನೋಡಿ ಕಾಲು ನೋಡಿ, ಕಾಲು ನೋಡಿ. ನೀವೆಲ್ಲ ನೋಡ್ಬೇಕು ಸರ್. ನೀವು ಹೋಗಿ, ನಿಮಗೆ ಆ ಮುಕ್ತವಾದ ಅವಕಾಶ ಇದೆ. ಈಗ ಸಹ ನೀವು ಹೋಗ್ಬೋದು. ನೋಡಿ ಬೆಂಗಳೂರಲ್ಲಿ ಪತ್ತೆ. ಇದು ಸುನೀಲ್ ಕುಮಾರ್ನ ಘನ ಕಾರ್ಯ. ಇಷ್ಟೆಲ್ಲ ಇಟ್ಕೊಂಡು ಒಂದು ತಾನು ಸಾಕ್ಷರನಾಗಿ ಮಾತಾಡ್ತಾರಲ್ಲ, ಅಂದ್ರೆ ನಾವೆಲ್ಲ ಮೂರ್ಖರಂತ. ನಾವೆಲ್ಲ ಮೂರ್ಖರು. ಅವರೊಬ್ರು ಮಾತ್ರ ಈ ಕಾರ್ಕಳದಲ್ಲಿ ಸಾಕ್ಷ್ಯ ಇರುವುದು, ಬೇರೆ ಯಾರಿಲ್ಲ. ಅವರೊಬ್ರು ಭಯಂಕರ ಧರ್ಮವನ್ನೆಲ್ಲ ಮಾಡುವವರು. ನೋಡಿ ನಂಗೆ ಮೊನ್ನೆ ಬಹಳ ನಗೆ ಮತ್ತೆ ಅದನ್ನು ಹೇಳ್ಬೇಕಾಗ್ತದೆ. ನಮ್ಮ ಪ್ರೈಮರಿ ಶಾಲೆ ಇದೆ ಹೆಬ್ರಿಯಲ್ಲಿ, ಏನು ಗೌರ್ಮೆಂಟ್ ಪ್ರೈಮರಿ ಶಾಲೆ. 850 ಮಕ್ಕಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಿ ಇರ್ಲಿಕ್ಕಿಲ್ಲ. ಅಲ್ಲಿ ನಾನೊಂದಿನ ಹೋದೆ ಶಾಲೆಗೆ ಹೀಗೆ ನೋಡುವ. ಯಾಕಂದ್ರೆ ನಾವು ಹೋದ್ಕೊಡ್ಲಿ ಅದರ ಹಿಂದ್ಗಡೆ ಓಡಿ ಬಂದು ಅದು ಮಾಡಿದ್ರು. ಮೊನ್ನೆ ಕಾರ್ಕಳ ಹಾಸ್ಪಿಟ್ಲಿಗೆ ಹೋದಾಗ ಅದನ್ನೇ ಹೇಳಿದ್ರು ಸುರಿಗೆ, ಅವ್ರಿಗೆ ಯಾರು ಅಧಿಕಾರ ಕೊಟ್ಟದಂತ. ಎಲ್ಲಾದ್ರೂ ಹೋಗಿ ಊರಲ್ಲಿ ಎನ್ಕ್ವೈರಿ ಮಾಡ್ಲಿಕ್ಕೆ ಯಾವ ಅಧಿಕಾರವೂ ಬೇಕಂತಿಲ್ಲ. ನಾನು ಸಾಮಾನ್ಯ ಜನರಾಗಿ ಹೋಗಿ ಕೇಳಲಿಕ್ಕೆ ನಂಗೆ ಯಾವತ್ತೂ ಹಕ್ಕಿದೆ, ಇದು ಅವ್ರ ಹಕ್ಕು ಕೊಡ್ಬೇಕಂತಿಲ್ಲ. 850 ಮಕ್ಕಳಿದ್ದಾರೆ. ಮಕ್ಕಳೆಲ್ಲ ಅಲ್ಲಿ ಏನ್ ಮಾಸ್ಟರ್ ಹೇಳಿದೆ, ಎಂತ ಮಾಡೋದು ಸರ್, 10 ವರ್ಷದಿಂದ ಒಂದು ಅರ್ಜಿ ಕೊಡ್ತಿದ್ದೇವೆ, ಒಂದು ಕ್ಲಾಸ್ ರೂಮ್ ಬರ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಅಲ್ಲಿ ಕಮಿಟಿ ಅವರೆಲ್ಲ ಹೇಳಿದ್ರು. ಅದೇ ದಿವಸ ತೀರ್ಮಾನ ಮಾಡಿದೆ, ನಿಮ್ಗೆ 6 ತಿಂಗಳ ಒಳಗಡೆ ಖಂಡಿತ ನಿಮ್ಗೆ 1 ಕೋಟಿ ರೂಪಾಯಿ ಆದ್ರೂ ಅದಕ್ಕೆ ನಾವು ತೆಗಿಸಿಕೊಡ್ತೇವೆ ಅಂತ ಹೇಳಿದೆ. ದೇವರ ನಡೆಸಲಿ ನಮ್ಮ MLC ಆದ ಮಂಜುನಾಥ್ ಭಂಡಾರಿ ಅವ್ರ ಹತ್ರ ಬೆನ್ನು ಹಿಡಿದೆವು, ಅವ್ರ ಕೈಗಾಲ ಹಿಡಿದು ಮಾಡಿಕೊಡ್ಲೇಬೇಕಂತ. ಇವತ್ತು MRP 10 ಲಕ್ಷ ಬಂದ್ರೆ, 5 ಲಕ್ಷ ಬಂದ್ರೆ ಇಡೀ ಊರಲ್ಲಿ 100 ಬ್ಯಾನರ್ ಇರ್ತದೆ. ಅವ್ರದ್ದು ಇಡೀ ಊರಲ್ಲಿ 100 ಬ್ಯಾನರ್ ಹಾಕ್ತಾರೆ ನಮ್ಮ ಸುನಿಲ್ ಕುಮಾರ್. ಒಂದೊಂದು 95 ಲಕ್ಷ ರೂಪಾಯಿ 4 ಶಾಲೆಗೆ ತಗೊಂಡ್ಬಂದೆವು. ಹೆಬ್ರಿ ಶಾಲೆಗೆ 95 ಲಕ್ಷ ರೂಪಾಯಿ, ಹೆಬ್ರಿ ಹೈಸ್ಕೂಲಿಗೆ 95 ಲಕ್ಷ, ಮುನಿಯಾಲು KP ಶಾಲೆ 95 ಲಕ್ಷ,
ಬಜುಗೋಳಿ ಶಾಲೆಗೆ 95 ಲಕ್ಷ, ಹೆಚ್ಚು ಕಮ್ಮಿ 3,80,00,000 ರೂಪಾಯಿ CSR ಫಂಡ್ ಅಲ್ಲಿ ಮಂಜುನಾಥ್ ಭಂಡಾರಿ MLC ಬರುವುದಾದ್ರೆ ಸುನೀಲ್ ಕುಮಾರ್ಗೆ 21 ವರ್ಷದಿಂದ ಏನು ಬಂತು? ಎಷ್ಟು ಬಂತು ಹೇಳಿ? ಇವತ್ತು ಅದ್ರಿಗಿಂತ ಹಾಸ್ಯಾಸ್ಪದ. ಕಾರ್ಕಳದ ತಾಲೂಕಲ್ಲಿ ಮಾತ್ರ ನಡೀತಾ ಉಂಟಾ? ಇಡೀ ಉಡುಪಿಯಲ್ಲಿ ಜಿಲ್ಲೆ ನಡೀತಾ ಉಂಟು. ಒಂದು ದೇವಸ್ಥಾನ ಬ್ರಹ್ಮಕಲಶ ಆಗುದು. ನೀವು ಕಷ್ಟಪಟ್ಟು ಇಡೀ ಜನರ ಹತ್ರ ಕಾಡಿ ಬೇಡಿ ಬ್ಯಾಂಗ್ಳೂರು ಬಾಂಬೆ ಎಲ್ಲೆಲ್ಲ ಹೋಗಿ ತಂದು 7 ಕೋಟಿ 8 ಕೋಟಿ ಒಟ್ಟು ಮಾಡುದು. ಇವರಲ್ಲಿ ರಸ್ತೆಗೆ ಒಂದು 20 ಲಕ್ಷ 10 ಲಕ್ಷ ಇಡುದು, 1 ಲಕ್ಷ ಬ್ಯಾನರ್. ಯಾರಾದ್ರೂ ಬ್ರಹ್ಮಕಲಶ ಬಂದವರು ನೋಡ್ಬೇಕು ಶಾಸಕರೇ ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ ಅಂತ. ಎಂತ ನಾಚಿಗೆ, ಎಂತ ಒಂದು ಏನಂದ್ರೆ ಚೀಪ್ ಪ್ರಚಾರ ಅಂತ ಹೇಳ್ತಾರಲ್ಲ. ನಾನು ಅದಕ್ಕೆ ಮೊನ್ನೆ ಒಬ್ರು ಹಿರಿಯರು ಸಿಕ್ಕಿದ್ರು, ನಾನು ನಿಮ್ಮ ಹತ್ರ ಹೇಳ್ಬೇಕಾಗ್ತದೆ. ಅವರು ಹೇಳ್ತಾ ನನ್ನ ಹತ್ರ ಕೇಳಿದ್ರು, ಉದಯಣ್ಣ ಇದೆಲ್ಲ ಹೇಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗುದಿಲ್ಲ, ಇದು ಕಲಿಯುಗ. ಯಾಕೆ ಹೇಳ್ತಾರೆ ಅಂದ್ರೆ, ಶಾಲೆಯಲ್ಲಿ ಪಾಠ ಮಾಡುವ ಮಾಸ್ಟ್ರು ಯಾರು ಹೇಳಿ? ನಮ್ಮ ಹಿಂದೆ ಪ್ರೈಮರಿಯಲ್ಲ ಪಾಠ ಮಾಡ್ತಾರೆ, ಅವರಿಗೆ ಪಾಠ ಬಿಟ್ಟರೆ ವಿಷಯ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಮಾಡುವ ಭಟ್ರು, ಅವರ ಸಹ ದೇವರಂತ ನಂಬ್ತೇವೆ. ಮದ್ದು ಕೊಡುವ ಡಾಕ್ಟ್ರು, ಈಗಿನ ಡಾಕ್ಟರ್ ಅಲ್ಲ, ನಿಂತೇನೆ ನಮ್ಮ ಒಂದು ಅದು 5 ಈ 3 ಜನ ಒಬ್ಬ ಭ್ರಷ್ಟ ರಾಜಕಾರಣಿಯ ಪರವಾಗಿ ವಕಾಲತ್ತು ಮಾಡ್ಲಿಕ್ಕೆ ಅಥವಾ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಕಲಿಯುಗಕ್ಕೆ ಬೇರೆ ಇನ್ನೊಂದು ಯಾವ್ದು ಹೆಸರು ಬೇಡ ಅಂತ ಹೇಳಿದ್ರು. ನಂಗೆ ಅವ್ರ ಮಾತು ಕೇಳಿ ದಿಗ್ಭ್ರಮೆ ಆಯಿತು. ಸಮಾಜದಲ್ಲಿ ಹೀಗೆ ಸಹ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾರಂತ. ಶಾಲೆಯಲ್ಲಿ ಪಾಠ ಮಾಡುವ ಮಾಸ್ಟ್ರು, ಮದ್ದು ಕೊಡುವ ಡಾಕ್ಟ್ರು, ಪೂಜೆ ಮಾಡೋ ಭಟ್ರು, ಇವರೊಬ್ಬ ಭ್ರಷ್ಟ ರಾಜಕಾರಣಿಯ ಪರವಾಗಿ ಮಾತನಾಡಿ ಶುರು ಮಾಡಿದ್ರೆ ಕಲಿಯುಗಕ್ಕೆ ಇನ್ನೊಂದು ಹೆಸರು ಏನಾದ್ರು ಬೇಕಾ? ಕಲಿಯುಗದಲ್ಲಿ ಇಂಥದ್ದೆಲ್ಲ ಆಗ್ತಾ ಇರ್ತದೆ, ಒಬ್ಬೊಬ್ರು ಬರ್ತಾರೆ ಅಂತ ಹೇಳಿದ್ರು. ನಂಗೆ ಅವ್ರ ಮಾತು ಕೇಳಿ ಭಯಂಕರ ಒಂದು ದಿಗ್ಭ್ರಮೆ ಆಯ್ತು ನನಗೆ ಕೇಳಿ. ಹೇಳುತ್ತಾ ಬೇರೆ ಎನಿ ಕ್ವಶನ್ಸ್? ಎಸ್. ಈಗ ನಿಮ್ಮಲ್ಲಿ ಮನವಿ ಅಂತ ಹೇಳಿದ್ರೆ, ನಮ್ಮ ಅಭ್ಯರ್ಥಿ ಉದಯ ಕುಮಾರ್ ಶೆಟ್ಟಿ ಅವರಿಗೂ ಒಮ್ಮೆ ಸಂವಾದ ಕರೆದು ಹೇಳಿ. ನಮ್ಮಲ್ಲಿ ಬಾರಿ ಕಾರ್ಕಳ ಅಭಿವೃದ್ಧಿಯ ಬಗ್ಗೆ ಅವರ ಆಲೋಚನೆಗಳಿದೆ, ಸರ್ಕಾರ ನಮ್ದಿದೆ, ಮುಖ್ಯಮಂತ್ರಿಗಳನ್ನ ಜೊತೆ ಮಾತಾಡಿ ಏನಾದರೂ ನಿಮ್ಮ ವಿಚಾರಗಳು ಏನಾದಿದ್ರೆ, ನಿಮ್ಗೇನಾದರೂ ಸಲಹೆ ಇದ್ರೆ ಅವರ ಗಮನಕ್ಕೆ ತಂದರೆ ಅದನ್ನು ಹೊಸ ಯೋಜನೆಗಳು ನಿಮ್ಮಲ್ಲಿ ಕೂಡ ಇರ್ಬೋದು, ಅದನ್ನು ಮುಖ್ಯಮಂತ್ರಿಗಳ ಹತ್ರ ಅವರು ಡಿಸ್ಕಸ್ ಮಾಡ್ಕೊಂಡು ಆ ಯೋಜನೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಬಗ್ಗೆ ನೀವು ಕೂಡ ಅವರಲ್ಲಿ ಸಂವಾದ ಮಾಡ್ಬೋದು ಅನ್ನುವಂಥ ಒಂದು ಮನವಿ. ಮೊನ್ನೆ ಅಡ್ಡ ಮತದಾರರ ಬಗ್ಗೆ ಮೊನ್ನೆ ಕ್ವಶನ್ ಕೇಳಿದ್ರು, ಇವತ್ತು ಸಹ ಹೇಳ್ತಾ ಇದ್ದಾರೆ. ಏನಂತ ಅವರು ಮಾಡಿದಾರಂತ ಪ್ರೂಫ್ ಏನಿದೆ? ನಾವು ಹೇಳುದಲ್ಲ, ನೀವು ದಯವಿಟ್ಟು ತಪ್ಪು ತಿಳಿತೀರಿ. ನಾವು ಅವರು ಮಾಡಿದಾರೆ ಅಂತ ಹೇಳುದಲ್ಲ, ಅವರ ಪಕ್ಷದವರು ಹೇಳ್ತಿದ್ದಾರೆ ಅಂತ ನಿಮ್ಮ ಹತ್ರ ಹೇಳಿದ್ದು. ಅವರ ಜನ ಬಂದು ಅನುಮಾನ ಅವತ್ತು ಗೋಪಾಲ್ ಭಟ್ಟಾರ ಬಗ್ಗೆ ಅವರು ಮಾಡಿದ್ದಾರೆ 2012ರಲ್ಲಿ. ಅದರ ಪಾಪದ ಒಂದು ಪೋರ್ಷನ್ ಈಗ ವಾಪಸ್ ಬರ್ತಾ ಉಂಟು, ರಿಟರ್ನ್ ಗೋಡೆ ಹೊಡೆದ ಬಾಲ್ ವಾಪಸ್ ಬರ್ತುಂಟು. ಅಲ್ಲ, ಈಗ ಎಲ್ಲ ಮೊನ್ನೆ ಹೋಗ್ತಿದ್ರಲ್ಲ, ಈಗ ನೀವು ಮೊನ್ನೆ ನೋಡಿದ್ರಲ್ಲ ಫೋಟೋ, ಈ ಎಲ್ಲ ಜಿಲ್ಲೆಯ ಎಲ್ಲ MLAಗಳು ಅವ್ರ ಜೊತೆಗಿದ್ದಾರೆ, ವಿಜೇಂದ್ರ ಅವ್ರ ಜೊತೆಗೆ. ಇವರೊಬ್ರು ಇರ್ಲಿಲ್ಲ. ಹಾಗಂತೇಳಿ ನಾವು ಏನ್ ಹೇಳಿದಲ್ಲ, ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಗಮನ ತಂದದ್ದು. ನಿಮ್ಗೊಂದು ವೇಳೆ ಗಮನ ಭಾರ ಇದೆ ಮತ್ತೆ ಹೇಳಿದ್ದಾರೆ. ಇದೇ ಪತ್ರಕರ್ತರು ಒಬ್ಬರು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಈಗ ಪರಶುರಾಮ ಈಗ ಈ ಪ್ರಾಬ್ಲಮ್ಗಳು ನಡೀತಾ ಇದೆ, ಆ ಇಷ್ಟು ಸಮಯದಿಂದ ನಡೀತಾ ಇರುವಾಗ ನಿಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಎಷ್ಟು 3 ವರ್ಷ ಆಯ್ತು ಸರ್. ಎಂತ ಮಾಡಿದ್ರೆ ಅಲ್ಲ, ಅವ್ರು ಗೋಮಾಳ ಜಾಗ ಮಾಡಬಾರ್ದು ಅಂತ ಹೇಳಿ ಬರ್ದು ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಪ್ರೊಸೀಜರ್ ಉಂಟು, ನೀವು ಮಾಡ್ಬೋದಲ್ಲ? ಮಾಡ್ತಾ ಇದ್ದಾರೆ. ಅದಕ್ಕೆ ಕೋರ್ಟ್ ಹಾಕಿದ್ರು. ಅದೀಗ ಮತ್ತೆ ನೋಡಿ, ಅದು ಕೋರ್ಟ್ ಅಲ್ಲಿ ಇದೆ ಸರ್. ರಾಮ ಮಂದಿರ ಎಷ್ಟು ವರ್ಷ ಆಯ್ತು ಸರ್ ಕೋರ್ಟ್ ಅಲ್ಲಿ? ಒಂದು 30 ವರ್ಷ ಆಯ್ತಾ ಸರ್? ಎಷ್ಟಾಯ್ತು? 30 ವರ್ಷ ಹೆಚ್ಚು ಕಮ್ಮಿ ಆಗುತ್ತೆ. ಅಂದ್ರೆ ದೇವಸ್ಥಾನದ ವಿಚಾರ ಕೋರ್ಟ್ ನಲ್ಲಿ ಎಲ್ಲವೂ ತುಂಬಾ ಕುಲಂಕುಷವಾಗಿ ಚರ್ಚೆಗಳಾಗ್ತದೆ ಮತ್ತು ಆಕ್ಷೇಪಗಳಿರ್ತದೆ, ದಾಖಲೆಗಳಿರ್ತದೆ. ನಮ್ಮ ಸರ್ಕಾರ ಬಂದು 3 ವರ್ಷ ಆಯ್ತು. ಆದ್ರೆ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಸಿಗ್ತದೆ ಅನ್ನುವಂತ ನಮಗೆ ಜನರನ್ನ ಆಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಎರಡೂ ಪಕ್ಷಕ್ಕೆ ಕೇವಲ ಅದನ್ನು ಒಂದು ವಸ್ತುವಾಗಿ ಮಾಧ್ಯಮ ಜನಸುರಿಗೆ ಯಾವ್ದನ್ನು ಪ್ರಶ್ನೆ ಮಾಡ್ಬೇಕು ಹೇಳಿದ್ರೆ, ಕಂಚು ಮಾರ್ತೇನೆ ಹೇಳಿ ಬೇರೆ ಏನೋ ಮಾಡಿದ್ರಲ್ಲ, ಮೊದಲು ಅದನ್ನು ಪ್ರಶ್ನೆ ಮಾಡ್ಬೇಕು. ಈಗ ತಪ್ಪು ಯಾರು ಮಾಡಿದ್ದು ಫಸ್ಟಿಗೆ? ಈಗ ಅವರು ನಿಜವಾದ ಮೂರ್ತಿಯನ್ನು ಇಟ್ಟು ಮಾಡಿ ನಾವು ಏನಾದ್ರು ಮಾತಾಡ್ತಿದ್ವಿ, ನಮ್ಗೆ ಏನು ಅವಕಾಶ ಉಂಟಾ? ಈಗ ಸುಳ್ಳು ನೀವು ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಸರಿ ಆಯ್ತಪ್ಪ, ಈಗ ಶುರು ಮಾಡಿ ತಪ್ಪು ಯಾರು ಮಾಡಿದ್ದು? ನಾವು ಅವರು ಮಾಡಿದಾರೆ ಅಂತ ಹೇಳ್ತಾ ಮಾತ್ರ ಬಂದದ್ದು. ಅದರ ಜೊತೆಗಡೆ ಪುನಃ ಕೋರ್ಟ್ ಹೇಳಿತ್ತು, ಅವರು ಆವತ್ತೇ ಇಲ್ಲ ಸರ್, ನಾವು ಇವತ್ತೇ 1.2 ಕೋಟಿ ರೂಪಾಯಿ ಏನು ತಗೊಂಡಿದ್ದೇವೆ, ತಪ್ಪು ಮಾಡಿದೇವಲ್ಲ, ಅದನ್ನು ಕಟ್ತೆ ಅಂತ ವಾಪಸ್ ಕಟ್ಟಿದ್ರೆ ಮುಗ್ದೋಗ್ತಿತ್ತು. ನಿರ್ಮಿತಿಗೆ ದುಡ್ಡು ಕಟ್ಟಿದ್ರು ಆ ಪ್ರೊಸೀಜರ್ ಎದುರು ಹೋಗ್ತಿತ್ತು. ಈಗ ಆ ನಂತರ ಪುನಃ ಇದನ್ನು ಹೋಗೋ ವ್ಯವಸ್ಥೆ ಬಂದಲ್ಲ. ಈಗ ಉದಯ್ ಶೆಟ್ಟಿ ಕೋರ್ಟ್ ಹೋದ, ಸುಭದ್ರ ಹಾಗೆ ಮಾತಾಡಿದ, ಹೇಳಿದಲ್ಲ, ಅವಕಾಶ ಮಾಡಿಕೊಟ್ಟದೆ ಅದೆಲ್ಲ ಹೇಳಿದಲ್ಲ, ಇವ್ರು ಒಪ್ಕೊಳ್ಳಿಲ್ಲ. ಅಲ್ಲ ಅದೆಲ್ಲ ನಾವೇನು ಮಾತಾಡ್ಲಿಕ್ಕೆ ಆಗಲ್ಲ, ಕೋರ್ಟೇ ಮಾತಾಡ್ಬೇಕು, ಕೋರ್ಟಲ್ಲೇ ಇರುವಾಗಬೇಕು. ಈಗ ಅವ್ರು ಕಟ್ಟಬೇಕಾದ ಹಣ ಕಟ್ಟಬೇಕಾದ ಅಧಿಕಾರಿಗಳು ಯಾರಿಗೆ ಬಂದಿದೆ, ಯಾರು ಕಾಂಟ್ರಾಕ್ಟ್ ಇದಾವ, ಸುನೀಲ್ ಕುಮಾರ್ ಎಲ್ಲಿಂದ ಕಟ್ಟಿದ್ದಾರೆ? ಯಾಕೆ ಇವ್ರಿಗೆ ಮಾತಾಡಬಾರ್ದು? ಮತ್ತೆ ಇವ್ರೆಂತ ಕೇಳುದು? ಈಗಾಗಲೇ ಇವ್ರೆಂತ ಕೇಳುದು? ವೆರಿ ಇಂಪಾರ್ಟೆಂಟ್ ಸರ್. ಮತ್ತೊಂದು ವೆರಿ ಇಂಪಾರ್ಟೆಂಟ್, ಆ ಪ್ರತಿಮೆ ನಿರ್ಮಾಣದಲ್ಲಿ ಯಾವುದೇ ತಪ್ಪು ಆಗ್ಲಿಲ್ಲ ಅಂತಾದ್ರೆ ಮೂರ್ತಿ ಮಾಡಿದವನು ಜೈಲಿಗೆ ಹೋಗ್ಲಿಕ್ಕೆ ಇರ್ತಿರ್ಲಿಲ್ಲ. ಮೂರ್ತಿ ಮಾಡಿದವನು ಮತ್ತು 2 ಇಂಜಿನಿಯರ್ ಮೇಲೆ ವಂಚನೆ, ಒಳಸಂಚು, ಸಾಕ್ಷಿ ನಾಶ ಮತ್ತು ನಂಬಿಕೆ ದ್ರೋಹ
ಇಷ್ಟು ಕೇಸ್ಗಳು ಅವರ ಮೇಲೆ FIR ಆಗಿ ಚಾರ್ಜ್ ಶೀಟ್ ಆಗಿದೆ ಅಂತಂದ್ರೆ ಅವ್ರು ಏನು ಮಾಡಿಲ್ಲ, ಅವ್ರು ಮಾಡಿದ್ದೇ ಸರಿ, ಅದು ಕಂಚೆ ಅಂತ ಆಗಿರ್ತಿದೆ. ಅಷ್ಟು ದೊಡ್ಡ ಆರೋಪದ ಮೇಲೆ ಕೇಸ್ ಹೇಗೆ ಆಗ್ತಿತ್ತು ಅವ್ರ ಮೇಲೆ? ಈಗ ನಾವು ಮಾನವೀಯ ದೃಷ್ಟಿಯಲ್ಲಿ ಮಾತಾಡುವ, ಇದು ಬೇಡ, ನಿಮ್ಗೆ ಗೊತ್ತಿದೆ, ನಾವೆಲ್ಲ ಅದಕ್ಕೆ ಜಾಸ್ತಿ ಬೆಲೆ ಕೊಡುವವರು ಭಾವನೆಗೆ. ಇದನ್ನು ತಪ್ಪು ಮಾಡಿದ ಅಧಿಕಾರಿ ಮಾಡಿದ್ದ, ಸುನೀಲ್ ಕುಮಾರ್ ಮಾಡಿಸಿದ ಅಂತ ಹೇಳಿ ನನಗೆ. ಅಧಿಕಾರಿ ಮಾಡಿದ್ದ, ಸುನೀಲ್ ಕುಮಾರ್ ದರ್ಪದಲ್ಲಿ ಮಾಡಿಸಿದ ಅಂತ ಹೇಳಿ. ಇದು ನನಗೆ ನೇರ ಕ್ವಶನ್ ನಿಮಗೆ ನನ್ನ ಹತ್ರ. ಯಾರು ಮಾಡಿದ್ದು ಹೇಳಿ? ಅಧಿಕಾರಿ ಅವನೇ ಡೂಪ್ಲಿಕೇಟ್ ಮೂರ್ತಿಯನ್ನು ಇಡ್ಲಿಕ್ಕೆ ಹೋಗಿದ್ದ, ಸುನೀಲ್ ಕುಮಾರ್ ಇಡಿಸಿದ ಅಂತ ಹೇಳಿದ್ರು. ನನಗೆ ಸಾಕು. ನಾವು ಇದು ಬೇಡ, ಯಾವುದು, ನಾವು ಜನರಲ್ ಆಗಿ ಮಾತಾಡೋದು. ಇದರ ಪಾಪದ ಹೊರೆ ಯಾರ ತಲೆ ಮೇಲೆ ಉಂಟು ಹೇಳಿ? ನಿಮಿತ್ಗೆ DC ಕುರ್ಮಕುಮಾರ್ ಅವ್ರ ಮೇಲೆಯಾ? ಹಿಂದೆ DC ಅಥವಾ ಅಕ್ಷಯ ಮಚ್ಚೇಂದ್ರ SP ಮೇಲೆಯಾ? ಈಗ DC ಅವರೇ ಮೇನ್ ಪ್ರಧಾನ. ಹಾಗಾದ್ರೆ ನಾವು ಕುರ್ಮಕುಮಾರಿಗೆ ಕೇಳಬೇಕು, ಏನ್ ಸರ್ ನಿಮ್ಗೆ ಇಲ್ಲಿ ಏನಾದ್ರು ಡೂಪ್ಲಿಕೇಟ್ ಮೂರ್ತಿಯನ್ನು ಇಟ್ಟು ನಿಮ್ಮ ಹೆಸರು ಬರ್ಲಿಕ್ಕಿತ್ತ ಅಂತ ಅವ್ರಿಗೆ, ಅಥವಾ ಬಸವರ ಬೊಮ್ಮೆ ಅಂತ ಕೇಳಬೇಕು. ಇದು ಸುನೀಲ್ ಕುಮಾರ್ ಇನ್ನು ಚುನಾವಣೆಯಲ್ಲಿ ಸೋಲ್ತೇನೆ, ಖಂಡಿತ ನಾನು ಗೆಲ್ಲುದು ಹೇಳಿದ್ರೆ ಕಪಟ ಆಡಿದ ನಾಟಕ. ಇದು ಚುನಾವಣೆಯ ಅಸ್ತ್ರ ಬಿಟ್ಟರೆ ಬೇರೆ ಯಾವುದೂ ಅಲ್ಲ ಅಂತ ಬಹಳ ಸ್ಪಷ್ಟ ಇದೆ.